ಕಣ್ಣು. ಸರ್ ಓ ಏನ್ ಮಾಡ್ತಿದ್ದೀರಾ ಸರ್? ಈಗ ಊಟ ಮಾಡೋಣ ಅಂತ ಕೂತಿದ್ದೀನಮ್ಮ. ನಾನು ಅಂಜಾಕ್ಷಿ ಬೆಳಿಗ್ಗೆ ಫೋನ್ ಮಾಡಿದ್ನಲ್ಲ ಸರ್. ಅದೇ ಇದ್ರಾಗೆ ಇದು ಅಕ್ಕ ಹಾ ರಣಧೀರ ಪಿಕ್ಚರಾಗೆ ಹಾ ಹಾ ಆ ವಾರ್ಡ್ ಐತಲ್ಲ, ಹಾ ಆ ವಾರ್ಡ್ ಹಾಕಿಬಿಟ್ಟು ನಿಮ್ ಹುಡುಗರು ಅವಲ್ಲ ಅವ್ರಿಗೆ ತೋರಿಸ್ಬಿಟ್ಟು ಮಲಿಕೊಂಬಿಡಕ್ಕ ನೀನು. ಯಾಕೆ? ನಾವು ನಿಮ್ಗಿನ್ನ ವಯಸ್ಸಲ್ಲಿ ಚಿಕ್ಕರ ದೊಡ್ಡರ ಗೊತ್ತಿಲ್ಲ. ಹಾ ಖಂಡಿತ 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 ನಮಗೆ ಫೋನ್ ಮಾಡಬೇಡಿ. ನಾನು ಹೇಳಿದ್ನಲ್ಲ ನನಗೆ ಈ ಶುಕ್ರವಾರ ಬಂದ್ರೆ 28 ತುಂಬಿ 29ಕ್ಕೆ ಬಿಡುತ್ತೆ ಅಂತ. ಅದಕ್ಕೆ ಏನ್ ಮಾಡೋಣ? ಬಾ ಇಬ್ರು ಲವ್ ಮಾಡೋಣ. ನನಗ್ ಗಂಡಿಲ್ಲ, ನಿನಗೆ ಹೆಂಡತಿ ಇದ್ದಂಗಿಲ್ಲ, ಇದ್ರು ಸತ್ತಂಗೇನೆ. ಇಬ್ರು ಬರ್ರಿ, ನಾನಿಬ್ರು ಸೇರ್ಕೊಂಡು ಲವ್ ಮಾಡೋಣ. ನನ್ ಮಗಿಗೊಂದ್ ಬಾಳ್ ಕೊಡೋಣ. ನಿನ್ ಹೆಸರು ಸೇರಿಸ್ತೀನಿ, ಸ್ಕೂಲಿಗೆ ಸೇರಿಸ್ತೀನಿ. ನೀನು ಬಂದು ನನ್ ಮಗಳಿಗೊಂದು ಎಜುಕೇಶನ್ ಕೊಡ್ಸು, ಆರಾಮಾಗಿರು. ನಿಮ್ಮ ಮಗಳ ಕೈ ಕೊಡಿ. ಮಗಳು ಕೈಲ? ಹಲೋ ಹೇಳಿ ಅಂಕಲ್. ಬಾಳ್ ಕೊಡ್ಬೇಕ ನಿಮ್ಮ ಅಮ್ಮಗೆ ಅಂಕಲ್? ಏನಂಕಲ್? ನಿಮ್ಮ ಅಮ್ಮಗೆ ಬಾಳ್ ಕೊಡ್ಬೇಕಾ ನಾನು? ನೀವೇನ್ ಹೇಳ್ತೀನಿ ನಂಗೆ ಗೊತ್ತೈತೆ ಅಂಕಲ್. ನಾನು ಓದ್ಕೊಬೇಕು, ಮಮ್ಮಿ ಕೈ ಕೊಡ್ತೀನಿ ನೋಡಿ. ಓದ್ಕೊಂಡ ಇದ್ದೇನಮ್ಮ? ಕೊಡಮ್ಮ. ಹಲೋ ಹಲೋ ಏ ಜಾನು. ನಾನು ಜಾನು ಅಂದ್ರೆ ತುಂಬಾ ಪ್ರೀತಿಯಿಂದ ಎಲ್ಲ. ನೀನು ಫೋಟೋದಲ್ಲಿ ಅಷ್ಟು ಅಪ್ಪ ಚೆನ್ನಾಗಿದ್ಯಲ್ಲ, ನೀನ್ ಬಟ್ಟೆ ಬಿಚ್ಬಿಟ್ರಿ ಎಷ್ಟು ಅಪ್ಪ ಇರ್ಬೇಕು ನೀನು. ಅದಕ್ಕೆ ನಾನು ನಿನ್ ತುಂಬಾ ನೋಡ್ಬೇಕು ಅಂತ, ನೀನ್ ಲವ್ ಮಾಡ್ಬೇಕು ಅಂತ ಆಸೆ ಆಗಿದೆ ಜಾನು. ನಿಮ್ ಯಜಮಾನ್ರು ಏನಾಗಿ ಸತ್ತೋಯ್ತು? ಆಕ್ಸಿಡೆಂಟ್ ಆಗಿ. ಆಕ್ಸಿಡೆಂಟ್ ಏನಿದ್ರು ಅದ್ರಾಗೆ? ಇಲ್ಲ ಇಲ್ಲ, ನನ್ ಜೀವ ನಿನ್ಗೋಸ್ಕರ ಮಿಡಿತಾ ಇತ್ತು. ನಾನು ನೀನು ಸೇರ್ಬೇಕಾಗಿತ್ತಲ್ಲ ರೀ, ಅದಕ್ಕೆ ನನ್ಗೇನು ಆಗಿಲ್ಲ. ನಾನು ನಿನ್ನ ಟಿಕ್ ಟಾಕ್ ಅಲ್ಲಿ ನಿನ್ನೆ ನೋಡಿ, ಆ ಪ್ಯಾಂಟು, ಆ ಶರ್ಟು, ಆ ನಿನ್ ಟೌಲ್ ಹಾಕೊಂಡ್ ಡ್ಯಾನ್ಸ್ ಆಡಿರೋದು, ಹಬ್ಬ ಹಬ್ಬ ಹಬ್ಬ, ನನಗೆ ತುಂಬಾ ರಾತ್ರಿ ಇಲ್ಲ ಡಿಸ್ಟರ್ಬ್ ಆಗಿದೆ. ನನಗ್ ನಿದ್ದೆನೇ ಬಂದಿಲ್ಲ. ಬರ್ಲಿಲ್ವಾ? ಇಲ್ಲ. ಇದು ಡ್ರಿಂಕ್ಸ್ ಮಾಡ್ತೀರಾ? ನಾವೇನ್ ಆತರ ಏನ್ ಕುಡಿಯಲ್ಲ. ಈ ರಮ್ಮು, ವಿಸ್ಕಿ ಇಂಥವೇನು ಕುಡಿಯಲ್ಲ. ರಾಜ ಒಂದ್ 4 ಬಾಟ್ಲು ಕುಡಿತೀನಿ ಅಷ್ಟೇ, ಮನೆ ಕಮ್ಬೇಕಾದ್ರೆ ಲೈಟ್ ಆಗಿ ಸ್ವಲ್ಪ. ಬೀರು ಬ್ರಾಂಡಿ ಏನು ಕುಡಿಯಲ್ವಾ? ಅವೇನು ಕುಡಿಯೋದು. ರಾಜ ಅನ್ನೋದು ಏನೋ ಬರುತ್ತಲ್ಲ ಇದು ಪಾಕಿಟ್ ಅಲ್ಲಿ, ಅದು 4 ಕುಡಿತೀರಾ? 4 ಕುಡಿತೀನಿ ಅಷ್ಟೇನೆ. 4? 1 2 ಅಲ್ಲ 4. ಅವ್ರು ಹೋಗಿರೋದು ತಪ್ಪೇನಿಲ್ಲ ಬಿಡಿ. ನೀವು ಬಂದ್ರಿ ಹೋಗ್ಬೋದಲ್ಲ ಅಲ್ಲಿಗೆ ನೀವುನು. ಅರ್ಜೆಂಟ್ ಆಗಿ ಯಾಕಕ್ಕ ನಿಮ್ಗೆ ನಾನು ಇನ್ನೇನ ಫೋನ್ ಮಾಡೋದಿದ್ನ? ವನಜಾಕ್ಷಿ ನಿನ್ನ ಮೇಲೆ ಕಣ್ಣು, ಆ ಕಣ್ಣು. ಗ್ಯಾಸ್ಟ್ರಿಕ್ ಬೇರೆ ಆಗಿದೆ ಪಾಪು. ಗ್ಯಾಸ್ಟ್ರಿಕ್ ಮಾತ್ರೆ ಕೊಡೋ. ಮಗ ಈಗಲೇ ತರಬೇಡ ತಳಿ ಊಟನ ಮಗ, ಬೇಡ ಈಗಲೇ ಊಟ. ಹಲೋ ಅಮ್ಮ ಹೇಳ್ ಜಾನು. ವನಜಾಕ್ಷಿ ನಿನ್ನ ಮೇಲೆ ಕಣ್ಣು, ಆ ಕಣ್ಣು. ಗ್ಯಾಸ್ಟ್ರಿಕ್ ಬೇರೆ ಆಗಿದೆ ಪಾಪು. ಗ್ಯಾಸ್ಟ್ರಿಕ್ ಮಾತ್ರೆ ಕೊಡೋ. ಮಗ ಈಗಲೇ ತರಬೇಡ ತಳಿ ಊಟನ ಮಗ, ಬೇಡ ಈಗಲೇ ಊಟ. ಹಲೋ ಅಮ್ಮ ಹೇಳ್ ಜಾನು. ಜಾನು ಜಾನ್ ಅಮ್ಮ ಹೇಳ್ ಜಾನು. ನೀನು 4 ರಾಜ ಪಾಕೆಟ್ ಕುಡಿಯೋದು, ನಿಮ್ ಮಗಳು ಏನ್ ಓದ್ತಾ ಇರೋದು? ಈಗ 3ನೇ ಕ್ಲಾಸ್, 3rd ಸ್ಟ್ಯಾಂಡರ್ಡ್. ಅಲ್ಲೇ ದೊಡ್ಡ ಸಮುದ್ರ. ನೀನು 4 ರಾಜ ಪಾಕೆಟ್ ಅಂದ್ರೆ ಆದಷ್ಟು ನಮ್ಗೆ ಫೋನ್ ಮಾಡ್ಬೇಡಿ ಅಮ್ಮ. ಯಾಕೆ ಜಾನು? ನಾವು ಪಡಿಯೋದೆಲ್ಲ ನಾವು ಇಲ್ಲ ನಮ್ಮ ಹತ್ರ, ಆಮೇಲೆ ಕೆಟ್ಟದು. ಈಗ ಇದೆಂತದ್ದು, ನಾನು ಸೀತಾ ಮಾತೆ ಇದ್ದಂಗೆ. ಲೋಪರ್ ಸೋಳೆ ಮಗನೆ, ನಿನ್ ಮನೆ ಹಾಳಾಗೋಗ. ನೀನ್ ಹೋಗೋದಾರೆ ಅಕ್ಕಿ ಇಕ್ಕ ಲೋಪರ್ ಸೋಳೆ ಮಗನೆ. ಆ ಲಕ್ಷ್ಮಿ ಬಾಳ್ ಹಾಳು ಮಾಡಿರೋದು ಯಾರು? ನೀನ್ ಎಲ್ವನೋ? ಆ ರತ್ನಿ ಬಾಳ್ ಮದುವೆಗಿಂತ ಮುಂಚೆ ಹಾಳು ಮಾಡಿರೋದು ನೀನ್ ಎಲ್ವನೋ? ಈ ಗೊಲ್ರಮ್ಮನ್ ಹಿಡ್ಕೊಂಡಿದ್ಯೇನೋ? ಮಾತಾಡೋ.
ಇದೇನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಏನು ಅನ್ನೋದು ರಿವರ್ಸ್ ಗೇರ್ಗೆ ಬರುತ್ತೆ ನಮ್ಗೆ ಕೂಟ ಬರುತ್ತಲ್ಲ ರಿವರ್ಸ್ ಗೇರ್ ಆಗಿ. ಅಮ್ಮ ಗೊಜ್ಜಗ್ ನನ್ ಮಗನೇ ಆಹಾ ವಂಜಾಕ್ಷಿ ಅಂತಂದ್ರೆ ಹೆಂಗ್ ಮಾತಾಡ್ಬಿಟ್ರ ನಾನ್ ಕಣಲ್ಲಿ ಬಸ್ ಹುಡಿಕೆ. ಓಹೋ ವಂಜಾಕ್ಷಿ ಅಂತಿದಂಗೆ ನನ್ನ ಮೇಲೆ ಕಣ್ಣು ಅಂತ ಹಾಡು ಹೇಳ್ತಿ. ಅವಳು ಹೊಸಬ್ಳು ಸಿಕ್ಬಿಟ್ಟವಳೆ, ಅವಳ್ತ ದೋಚ್ಕೊಂಡ್ ಹೋಗ್ಬಿಡೋಣ ನಾವು ನಮ್ಮನಕ್ಕೆ ಎಂಡ್ರಿಗೆ ಇನ್ನೊಂದ್ ಮನೆ ಕಟ್ಕೊಟ್ಬಿಡೋಣ, ಇನ್ನೊಂದ್ ಎರಡು ಕಿವಿ ವಾಲೆ ಮಾಡ್ಸಾಕೊಂಡ್ಬಿಡೋಣ ಅಂತ ಅಲ್ವನು ಗೊಜ್ಗ. ಗೊಜ್ಜಗ್ ನನ್ ಮಗನೇ ಗೊಜ್ಜಗ್ ನನ್ ಮಗನೇ ನಿಮ್ಮ ಅವ್ನ್ ನಿನ್ ತಾಯನಕ್ಕೆ ನಿಂದೇನ್ ನನ್ಗೆ ಇವತ್ತು ಹೇಳ್ತೇನೆ. ನಿಮ್ಮ ಅಮ್ಮ ಮಿಂಟ್ರಿ ಗುಟ್ಟಿದ್ ಮುಂದೆ ಮೊನ್ನೆಲ್ಲ ಕುಡಿದು ಬಿದ್ದಿದ್ದಿಲ್ಲ. ಮೊನ್ನೆ ದಿನ ನಿಮ್ಮ ಅಮ್ಮ ಫೋನ್ ಮಾಡೋ ಹೊಸತಿ ಬಂದು 4-5 ಜನ ಬಂದು ನಿಂತಿದ್ರಲ್ಲ ಬಾಕ್ಲು ಮುಂದೆ, ನಿಮ್ ಬಾಕ್ಲು ಮುಂದೆ ಮನೆ ಮುಂದೆ ಚಿನಾಲಿ. ನೀನ್ ಬಂದ್ ನೋಡ್ಕೊಂಡು ಹೋಗಿದ್ದಾನ? ಸಿಟಿದಾಗ ಕುಡಿದು ಬಿದ್ದಿದ್ದೆ 10-11 ಗಂಟೆ ರಾತ್ರಿನಾಗ. ಗೊಜ್ಜಗ್ ನನ್ ಮಗ ನೀನ್ ನೋಡಲ್ಲ ಗೊಜ್ಗ ಬಂದಿದ್ದೀನಿ ನಿನ್ ಮಕ ನೋಡು. ಮುಚ್ಚಲೆ ಬಾಯಿ ಚಿನಾಲಿ. ಕೊನೆಗೆ ಏನಾಗ್ ಸಾಯ್ತಿ ನೋಡ್ಲಾ ನೀನು? ನನಗ್ ಗೊತ್ತಿದೆ ಮುಚ್ಕೊಂಡೆ ಚಿನಾಲಿ. ನಿಮ್ಮ ಅಮ್ಮನ ನಾಡ ನೀನ್ ಎಷ್ಟು ಹಾಳು ಮಾಡಿದ್ ಬಂದಲ್ಲ. ಈಗ್ಲೇ ನಿಂದು ಹೊಟ್ಟೆ ಎಲ್ಲ ಊದ್ಕೊಂಡೆ ಅದೆಲ್ಲ ಊದ್ಕೊಂಡೈತೆ. ಈಗ್ಲೇ ನಿಂಗೆ ಅಲ್ಲಿ ನೋವು ಇಲ್ಲಿ ನೋವು, ಇಷ್ಟಲ್ಲೇ ನಿಂಗೆ ಆಪರೇಷನ್ ಮಾಡ್ತಾರ ನೋಡು. ನಿಂಗೆ ಇಲ್ಲ ಲಕ್ಕ ಹೊಡಿತಿದ್ದೆ ರಾತ್ರಿ. ಅಮ್ಮ ನಿನ್ನಂತರ 5 ಜನ ತೆಗ್ದು ಆಚೆಗೆ. ಅಯ್ಯೋ ನಿನ್ ಎಂಡ್ರು ಫಸ್ಟು ನಿನ್ ಎಂಡ್ರು ತೆಗ್ದು ಆಚೆಗೆ ಒಪ್ಪಾರಾಗ ಮನ್ಗುಸದ್ ಮರ್ತ್ಬಿಟ್ಟಿದ್ಯಾ? ಒಪ್ಪಾರಾಗೆ ಚೊಳೆಗೆ ಗೊಜ್ಜಗ್ ನನ್ ಮಗನೇ ಮುಂದೆ ಗೊಜ್ಜಗ ಎಂಡ್ರನ್ನ ಕ್ಲೀನ್ ಆಗಿ ಅದ್ಭುತ ಇಟ್ಕೊಳಕ್ ಬರಲ್ಲ. ಅದಕ್ಕೆ ನಿಮ್ ಅಮ್ಮ ನಾಳೆ ಕಳ್ಕೊಂಡಾರ್ಗೆಲ್ಲ ಫೋನ್ ಮಾಡ್ಕೊಂಡು ನಿಮ್ ಅಮ್ಮ ತಿರ್ಗಾದ್ ನಾಯಿ ತಿರ್ಗದಂಗ್ ಕೊಟ್ಟಾರ ಅರ್ಧ ಬರ್ದಾಗ ದುಡ್ಡು ಕೊಟ್ಟು ಹೋಗೋದು ನಿನ್ಗೆ. ನೀನ್ ಗಂಡ್ಸತ್ ಮುಂಡ್ಯಾರ ನಿನ್ನಂತ ಗಂಡ್ಸತ್ ಮುಂಡ್ಯಾರ ಹುಡಿಕೊಂಡ್ ಹೋಗಲ್ಲ ಅರ್ಧ ದುಡ್ಡು ಕಿತ್ಕೊಂಬರಕ್ಕೆ. ನಿನ್ಗೆ ನನ್ ಹುಚ್ಚ ಇದ್ದು ಬಿಡ್ತೀನಿ ಬಾಯೊಳಿಕೆ ಮಗನೇ ಅಗ್ಲಿಸ್ಬಿಡ್ತೀನಿ ನಿನ್ಗೆ. ಉಚ್ಚೆ ಉಯ್ದ್ಬಿಟ್ಟು ಹಂಗೆ ಯೋಲು ಹಾಕಿ ಹಂಗೆ ಎಲ್ಲ ಯೋಲೆಲ್ಲ ಹಾಕಿ ಉಚ್ಚೆ ಉಯ್ದು ಮೂಗಳಿಕೆ ಬಾಯಳಿಕೆ ತಿನ್ಬಾರ್ದು. ಯೋಲು ಇವತ್ತು ಯೋಲ್ ತಿಂದಂಗೆ ಅನ್ನ ತಿಂದ್ರೆ ಇವತ್ತು ಅನ್ನ ತಿನ್ನ ಮಾತಾಡೇ ಚಿರಾಲಿ. ಇವತ್ತು ಅನ್ನ ತಿನ್ನಲ್ಲ, ನನ್ ಗ್ಯಾಸ್ ಮುಸ್ಕೊಳಲ್ಲ. ಇವತ್ತು ನಾನು ಯೋಲ್ ತಿಂದಂಗ್ ಕಳ್ಳ ಕಾಳು ಕಡ್ಡಿ ಇವತ್ತು ಏನ್ ಮಾಡೋರೆಲ್ಲ ಪೂಜಾರು ಅಂತ. ನೀವ್ ನೋಡಿದ್ರೆ ಪೂಜಾರಂಗ್ ಕಾಣದೇ ಇಲ್ಲ. ಯಾವ್ದೋ ರಸಿಕಾ ಇದ್ದಂಗ ಇದ್ದೆ, ರಸಿಕರ ರಾಜ ನೀನು. ಅದೇ ನರಸಿಂಹರಾಜು. ನೀನ್ ನೋಡಿದ್ರೆ ರಸಿಕೆ ಕಂಡಂಗ್ ಕಾಣ್ತಿ. ಹಂಗೆ ನನ್ನ ಮನ್ಸು ನಂಗೆ ಕದ್ದು ನಂಗ್ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ಗೊತ್ತಾ ನೀನ್ ಡ್ಯಾನ್ಸ್ ನೋಡಿದ್ಮೇಲೆ. ನನ್ಗೂ ನಿಮ್ಗೂ ಸರಿಲ್ಲ. ಈಗ ಮೂರಿಗೆ ದುಡ್ಡು ಕೊಡ್ಬೇಕು ರಾಜೇಶ್ ದುಡ್ಡು. ಹಲೋ ನಿನ್ ಕೊಡ್ಬೇಕು ಅಂತ ಹುಡುಗಿ ಬಂದಿದ್ದ. ಹಲೋ ಮಾತಾಡು ಅಂದ್ರೆ ಇದು ನಮ್ಮ ಇಲ್ಲ ಪೂಜೆಗೆ ಟ್ರೈ ಮಾಡಿ ಪೂಜೆಗೆ ಹೋಗ್ತಿದ್ರಿ ನಾವು. ಪೂಜೆಗೆ ಹೋಗ್ತಿದ್ದೀರಾ? ಅಲ್ಲ ನನ್ಗೇನ್ ಗೊತ್ತಾ, ಒಂದೇ ಒಂದ್ ಆಸೆ ಆಗಿದ್ದು ಪ್ಯಾಂಟ್ ಒಳಗೆ ಅಷ್ಟು ದಪ್ಪ ಐತಲ್ಲ, ಇನ್ನು ಹಂಗೆ ಬುಳ್ಳಗ್ ನಿಂತ್ಕೊಂಡ್ರೆ ಹೆಂಗ್ ಕಾಣ್ಬೋದು ನೀವು ಅಂತ ಅಷ್ಟೇನೆ. ಹಲೋ ನಿಮ್ದು ಹಂಗೆ ಒಂದ್ ಬುಳ್ಳಗಿರೋದು ಒಂದ್ ಫೋಟೋ ಕಳಿಸ್ತೀರಾ ನನ್ನ ನಂಬರ್ಗೆ? ಹಲೋ ಯಾರ ಅಕ್ಕವ್ರು ಮಾತಾಡ್ತಾ ಇದಾರೆ? ನಿಮ್ ಹೆಂಡ್ತಿನ? ನಿಮ್ಮ ಅಜ್ಜಿ? ನಿಮ್ಮ ಅಜ್ಜಿಯರು ಅಂದ್ರೆ ನಮ್ಮ ಹೆಂಗಸರು. ನಾವು ಅಜ್ಜಿ ಅಂದಿದ್ವಿ, ನಾವು ಅಲ್ಲಿ ತಾತ ಆಗಿದ್ವಿ, ಅವ್ರ ಅಜ್ಜಿ. ಕೊಡಿ ಅಕ್ಕವ್ರನ್ನ ಪರಿಚಯ ಮಾಡ್ಕೊಂತೀನಿ ಕೊಡಿ. ನನಗ್ ಗೊತ್ತಿಲ್ಲ, ನಿನಗ್ ಗೊತ್ತಿರೋರೇನೋ ಮಾತಾಡ. ಅಕ್ಕ ಅಕ್ಕವ್ರೆ, ಅಕ್ಕ ನಾನ್ ಹರಿಹರದಿಂದ ಮಾತಾಡ್ತಿರೋದು, ವಂಜಾಕ್ಷಿ ಅಂತ. ವನಜಾಕ್ಷಿ? ವನಜಾಕ್ಷಿ ಕೊಡಿ ಅಕ್ಕವ್ರಿಗೆ. ಅಕ್ಕವ್ರೆ ನಿಮ್ ಯಜಮಾನ್ರು ಡ್ಯಾನ್ಸ್ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಅಕ್ಕವ್ರೆ ವನಜಾಕ್ಷಿ ಅಕ್ಕ ವಂಜಾಕ್ಷಿ ಅಕ್ಕ. ಹಲೋ ನಿಮ್ ಯಜಮಾರು ತುಂಬಾ ರಸಿಕರು ಇದ್ದಂಗ ಅವ್ರೆ ಕಣಕ. ಇವೇನು ಎಷ್ಟ್ ಜನ ಹೆಂಗಸರುಗಳು ಎಷ್ಟ್ ಮದ್ವೆ ಆಗಿದ್ದಾರೆ ಅವ್ರು ನಿಮ್ ಯಜಮಾನ್ರು? ನೋಡಿ ಅವ್ರು
ತುಂಬಾ ಎಷ್ಟ್ ಚೆನ್ನಾಗಿ ಜನ ತುಂಬಾ ಎಷ್ಟ್ ಜನ ಮದ್ವೆ ಆಗಿರಿ ಅಂತ ಏನ್ ಹೇಳ್ತಾವ್ರೆ ಮಗ ಏನ್ ಹೇಳ್ತಾವ್ರೆ ಏನ್ ಹೇಳ್ತಾವ್ರೆ ಕೇಳ್ತೀರಾ ಅಕ್ಕ ಲೌಡ್ ಸ್ಪೀಕರ್ ಆನ್ ಮಾಡಕ್ಕ ನಮ್ಗ್ ಬರಲ್ಲ. ಅಲ್ಲ ಅವ್ರಿಗೆ ಕೊಡಕ್ಕ ಲೌಡ್ ಸ್ಪೀಕರ್ ಆನ್ ಮಾಡು ಅಂತ ಕೊಡಕ್ಕ ಪ್ಲೀಸ್ ಕೊಡಕ್ಕ. ಏನು ಅಣ್ಣ ಅಣ್ಣ ಹೇಳಿದ ಅಣ್ಣ ಅದೇ ಅವ್ರ ಅಕ್ಕ ಅವ್ರಿಗೆ ಏನೋ ಕೇಳಿಸಿಲ್ಲ ಸೌಂಡ್ ಅಂತ ಕೊಡೋಣ ಲೌಡ್ ಸ್ಪೀಕರ್ ಆನ್ ಮಾಡೋಣ ಅವರು ಕೇಳಿಸ್ಕೊಳ್ಳಿ. ಬೀಗ ಕೊಡ್ಬೇಕ ಹಂಗೆ. ಹಲೋ ಗಾಡಿ ಬೀಗ ಕೊಡು. ಹಲೋ ಅಣ್ಣ ಸೌಂಡ್ ಅಂತ ಇಕ್ಕಣ ಲೌಡ್ ಸ್ಪೀಕರ್ ಅಂತ ಆನ್ ಮಾಡು ಅಕ್ಕಂಗೆ ಕೇಳಿಸಿಲ್ಲಂತೆ. ಸೌಂಡಾ ಹಾ ಚಪ್ಪಲಿ ಹಾಕೊಂಡಿದ್ದೀನಿ ಸೌಂಡ್ ಕೊಟ್ಟಿದ್ದೀನಿ ಸೌಂಡ್. ಹಲೋ ಹಾ ಅಕ್ಕರೇ ಕೇಳುತ್ತಿಲ್ವ ಮಗ ಕೇಳುತ್ತಿಲ್ವ ಸೌಂಡ್ ಕೊಟ್ಟಿದ್ದೀನಿ. ಹಲೋ ಹಲೋ ಅಕ್ಕವ್ರೆ ಅವ್ರು ನಿಮ್ಮ ಯಜಮಾನ್ ಅಲ್ಲೇ ಇದಾರೆ ಅಕ್ಕವ್ರೆ. ಟಿಕ್ ಟಾಕ್ ಅಲ್ಲಿ ಡ್ಯಾನ್ಸ್ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಹಂಗೆ ಗೊಲ್ರಾಮನ್ ಮಂತಕ್ಕೆ ಲಕ್ಷ್ಮಮ್ಮನ್ ಮಂತಕ್ಕೆ ರತ್ನಮ್ಮನ್ ಮಂತಕ್ಕೆ ಎಲ್ಲ ಹೋಗೋದ್ ಬಿಡ್ಸಕ್ ಅವ್ರಿಗೆ ಹೇಳ್ಬಿಟ್ಟಿ ಮಕ್ಕ ಹೋಗ್ದು ಬರೀ ಫೋನ್ ಮಾಡ್ತಾರ ಅವ್ರು ಇವ್ರು. ಅಲ್ಲಿಗ್ ಬಾ ನಾವ್ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋರ್ ನನ್ ಮಗ 10 ಸಾವಿರ ಕೊಡು 5 ಸಾವಿರ ಕೊಡು ಬರೀ ಇವ್ರೇ ಕಣಕ ಫೋನ್ ಮಾಡೋದು. ರೀಚಿಗೆ ಬಂದ್ರು ಅಂದ್ರೆ ಅವ್ರೆ. ನಮ್ ಮೊನ್ನೆ ಅವ್ರ ಲಕ್ಷ್ಮಮ್ಮ ಫೋನ್ ಮಾಡಿದ್ ಅಯ್ಯಪ್ಪ ಸ್ವಾಮಿದು ಮಾಲೆ ಹಾಕೊಂಡು ನನ್ ಮಗ 10 ಸಾವಿರ ಕೊಡು ಅಂತ. ಆ ರತ್ನಮ್ಮ ಮನೆಲ್ಲ ಫೋನ್ ಮಾಡಿತ್ತು ಗೊಲ್ರಾಮಂಗೆಲ್ಲ ದುಡ್ಡು ಕೊಟ್ಟವನೆ ಬರೀ ಇದೆ ಕಣಕ ಅದೊಂಚೂರು ಇದ್ ಮಾಡಿಲ್ಲ ಅಂದ್ರೆ ಎಲ್ಲ ಮುಳುಗಕ್ ಸಾಕ್ಬಿಡ್ತಾನ ನಿನ್ನ. ನಾನು ಕೊಡು ಫೋನು. ಹಲೋ ಅಣ್ಣ ಎಲ್ಲ ಹೇಳಿದ್ದೀನಿ ನಿಮ್ ಮನೆಯವ್ರಿಗೆ. ಆಯ್ತು ಲಕ್ಷ್ಮಮ್ಮ ಅಯ್ಯಪ್ಪ ಸ್ವಾಮಿ ಮಗ ಅಯ್ಯಪ್ಪ ಸ್ವಾಮಿ ಹಾಕ್ಸ್ಕೊಂಬ ಮಾಲೆ ಹಾಕ್ಸ್ಕೊಂಬ 10 ಸಾವಿರ ದುಡ್ಡು ಕೇಳಿದ್ರಲ್ಲ ಅದು ರತ್ನಮ್ಮಂಗ್ ದುಡ್ಡು ಕೊಟ್ಟಿರೋದು ಆ ಗೊಲ್ರಟ್ಟಿ ಅಮ್ಮಂಗ್ ದುಡ್ಡು ಕೊಟ್ಟಿರೋದೆಲ್ಲ ಹೇಳಿದ್ದೀನಿ. ನಿಂದು ಬೆಂಕಿ ಕೇಳೋದು ಹೇಳಿದ್ಯಾ ನಿಮ್ ಮನೆ ಬೆಂಕಿ ಕಿರೋದು ಹೇಳಿದ್ಯಾ ಸಾಯ್ತು ಉಳ್ಳಿಗ್ ಕರ್ಕೊಂಡೋಗಿ ಕೆಲಸ ಮಾಡಿಸಿ ಆದ್ಮೇಲೆ ಕೂಲಿ ಕೊಟ್ಟು ಅವ್ರ ಮನೆ ಕಳ್ಸಿದೀವಿ ನಾವು. ತೋಟ ಸಂದಿ ಕರ್ಕೊಂಡೋಗಿ ಅವೆಲ್ಲ ನಿನ್ಗೆ ಹೇಳಿಕೆ ಅದ. ನೀನು ಪೈರ್ ಹಾಕಕ್ಕೆ ಕಳೆ ಕೀಳಕ್ ಕರ್ಕೊಂಡೋಗಿಲ್ಲ ನನ್ನ, ನೀರ್ ಹಾಯ್ಸಕ್ ಕರ್ಕೊಂಡೋಗಿದ್ದೆ. ನೀರ್ ಹಾಯ್ಸಕ್ ಕರ್ಕೊಂಡೋಗಿದ್ದಿದ್ ನೀನ್ ನನ್ನ. ನೀರ್ ಹಾಯ್ಸಕ್ ನಮ್ದು ನೀರು ಬೋರ್ ನಿಂತೋಗಿ ಅಲ್ಲಿ ಎಷ್ಟು 10 ವರ್ಷ ಆಯ್ತು 11 ವರ್ಷ ಆಗ್ಲಿಲ್ಲ ಮಗ. ನಾನ್ ಹೇಳ್ತಿರೋದು ನಿಮ್ ಮನೆಗಿರೋ ಹೊಲ್ದಾಗಿರೋ ಬೋರ್ ಆಗಲ್ಲ. ಎರಡು ಬೋರ್ನು ಸುಮ್ಮನಾಗಿ ಹೋಗಿ ಎಲ್ಲ ತೆಂಗಿನ ಗಿಡ ಎಲ್ಲ ಗೋಳೆ ಹೊಡೆದ್ ನಿಂತವೆ. ನಾನ್ ಹೇಳ್ತಿರೋದು ನಿಮ್ ಹೊಲ್ದಾಗಿರೋ ಬೋರ್ ಅಲ್ಲ, ನಿನ್ ಬೋರಾಗಿ ಬರ್ತೈತಲ್ಲ ನೀರು ಅದು ನಾನು ಹೊಲಕ್ ಕಾಯ್ಸಕ್ ಬಂದಿದ್ದಲ್ಲಪ್ಪ. ಅವಾಗ ಇದು ಈರುಳ್ಳಿ ಬೆಳ್ಳುಳ್ಳಿ ಕೂಗ್ತಾರಲ್ಲ ಹಂಗೆ ನಿಮ್ಮೂರ್ ಫಾರೆಸ್ಟ್ ಎಷ್ಟ್ ಸರಿ ಕರ್ಕೊಂಡ್ ಹೋಗಿದ್ಯಪ್ಪ? ಚಿನಾಲಿ ಹೇಳ್ತಿಂತೆ ನೀನು. ಚಿನ್ನಾಲಿ ಪನಾಲಿ ಅಂತ ಅನ್ಬೇಡ ನೋಡು, ನನ್ಗ್ ಸುಮ್ನೆ ಚಿನ್ನಾಲಿ ಪನಾಲಿ ಅಂತ ಅನ್ಬೇಡ. ಇನ್ನಂತ ಮುಂದೆ ಇನ್ನ ಬದುಕಿರೋದು ಹೆಚ್ಚು ಬದುಕಿ ನಿಮ್ಮಂತ ಬದುಕಿರೋದ್ರಿಂದಲೇ ಹಿಂಗೆ ಕೊರೋನಾ ಕಾಯಿಲೆ ಅಂತಿಂದ ಬರೋದು. ಕಾಯಿಲೆ ಕಸಾಬಿ ಬರೋದು ನಿಮ್ಮಂತರಿಂದಲೇ. ನೀನು ನಂಗ ಅವೆಲ್ಲ ಮಾತಾಡ್ಬೇಡ ಗೊತ್ತಾಯ್ತಾ? ನನ್ಗೆ ಸುಮ್ನೆ ಜೀವನಾಂಶಕ್ಕೆ ಏನೈತೆ ಕೊಡು, ಇಲ್ಲ ಅಂತಂದ್ರೆ ಮುಚ್ಚೆ ಬಾಯಿ ಚಂಗ್ಲಾಲಿ ಬಿಲಾಲಿ ಗೊತ್ತಾಯ್ತಾ? ನನಗೆ ಅವೆಲ್ಲ ಗೊತ್ತಿಲ್ಲ, ಸುಮ್ನೆ ಅಮಾಯಕರು ನಮ್ಮಂತಾರನ ನೀವು ಇದು ದೇವ್ರ ಶಾಪ, ನಿಮ್ಮನ್ನೇನು ಸುಮ್ನೆ ಬಿಡೋದಿಲ್ಲ. ಲೇ ಅಣಯ್ಯ ಯಪ್ಪ ಏನವ ನೀನು ಸಾಪ ಗೀಪ ಅಂತ ನನಗೇನ್ ಎದುರಿಸ್ಬೇಡ ಕಣೋ ತಂದೆ ಪುಣ್ಯಾತ್ಮ. ಎಲ್ಲಿದ್ದ ನೀನು? ಏನೋ ನಾನ್ ಬಂದು ನಿನಗ್ ಜೀವನ ಮಾಡ್ಕೊಟ್ಬಿಡ್ತೀನಿ, ಗಂಡನ್ ಬಿಟ್ಬಿಡು, ಮಕ್ಳು ಮಾಡ್ಬೇಡ, ಒಂದ್ ಮಗು ಎತ್ಕೊಳು ನನ್ಗೆ, ನಾನ್ ನೀನ್ ಹೇಳ್ದಂಗ್ ಕೇಳ್ತೀನಿ, ನೀನ್ ರಾಣಿ ತರ ಸಾಕ್ತೀನಿ, ನಿನ್ಗೆ ಹಂಗ್ ಮಾಡ್ಬಿಡ್ತೀನಿ, ಇಷ್ಟಕ್ಕೆ ಬರ್ದ್ಬಿಡ್ತೀನಿ, ಇಷ್ಟು ಕಾಯಿ ತಂದ್ ಕೊಟ್ಬಿಡ್ತೀನಿ, ಇಷ್ಟು ಹುಳ್ಳಿಕಾಳು ತಂದ್ ಕೊಟ್ಬಿಡ್ತೀನಿ, ತಿಂಗಳ ಇಷ್ಟು ದುಡ್ಡು ಕೊಟ್ಬಿಡ್ತೀನಿ, ನಿನ್ ಸೀರೆ ತಂದ್ ಕೊಡ್ತೀನಿ, ಬಳೆ ತಂದ್ ಕೊಡ್ತೀನಿ, ಅದನ್ ತಂದ್ ಕೊಡ್ತೀನಿ, ಇದನ್ ತಂದ್ ಕೊಡ್ತೀನಿ ಅಂತ ಹೇಳಿ 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 ಬಂದು 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 ಬಂದ್ ಅಂತ ಬಂದು ಅವನಮ್ಮನಂತ ವೀರ ಒಡವೆ ಕಿತ್ಕೊಂಡೆ, ದುಡ್ಡು ಕಿತ್ಕೊಂಡೆ, ನನ್ನ ಹೆಸರಾಗಿ ಸೈಟು ಕಿತ್ಕೊಂಡೆ, ಮಾರ್ಕೊಂಡೆ, ಸೈಟು ಕಿತ್ಕೊಂಡೆ, ನನ್ನ ಹತ್ರ ದುಡ್ಡು ಇಸ್ಕೊಂಡೆ, ಆ ಒಡವೆನೂ ಇಸ್ಕೊಂಡೆ, ಆ ಸೈಟ್ ಇತ್ತು ಹೆಗ್ಗೆರತಾವ, ಆ ಸೈಟು ಮಾರ್ಸಿದ್ದು ಅದು ದುಡ್ಡು ಇಸ್ಕೊಂಡೆ, ಎಲ್ಲ ನಿನ್ ಬಾಯಿಗೆ ಇಕ್ಕಿ ಇದು ಮಾಡ್ಕೊಂಡು ನಿಮ್ ಮನೆ ಉದ್ಧಾರ ಮಾಡ್ಕೊಂಡೆ, ನನ್ನ ಮನೆ ಹಾಳು ಮಾಡ್ಕೊಂಡೆ.
ಓ ಏನ್ ಬೇಡ, ಓ ಏನ್ ಬೇಡ ಕಣೋ, ಏಯ್ ಏಯ್ ಓ ಏನ್ ಬೇಡ ಕಣೋ, ಓ ಏನ್ ಬೇಡ ಕಣೋ. ಯಾಕೋ ಬಾಯಿಗೆ ಲಕ್ಕು ಹೊಡೆದೈತನೋ, ಹುಳ ಬಿದ್ದೈತನೋ ನಿನ್ಗೆ? ಮೊದ್ಲೇನಂತಿದ್ದೋ ಲೆಲ್ಲಿ ಪುಟ್ಟ ನೀವೇ. ಏನೋ ಬಿಪಿ ದಗಾರ್ ಮಾಡಿಸ್ಬೇಡ, ಲೆಲ್ಲಿ ನೀವೇ. ಈಗ ಏನನ ಓಯ್ ಅಂತ ನಾಯಿ ಕದ್ರಂಗಲ್ಲ, ಯಾಕೆ ಏನು ಇಲ್ವಲ್ಲ? ಎಲ್ಲ ದೋಚ್ಕೊಂಡು ಎಲ್ಲ ನಮ್ಮ ಮನೆ ನುಣ್ಣು ತೆಗೆದು ಬಿಟ್ಟಲ್ಲ. ಏನ್ ಗೋಚ ಯಾವ ನಿಮ್ಗೆ ನೋಡಿಲ್ಲ, ನನ್ಗೆ ಫೋನ್ ಮಾಡ್ತೀನಿ. ಏನ್ ಬಿಟ್ಟಿದ್ದೀಯ ನನ್ನ ಹತ್ರ ನೀನು ನೋಡಕ್ಕೆ? ಏನೈತೋ ಇನ್ನೇನೈತೋ ನೋಡೋ, ನಾನು ಒಬ್ಳಿದ್ದೀನಿ ನೋಡೋ, ನನ್ನ ಯಾರ್ಗಾರ ಮಾರ್ಕೊಂಡ್ಬಿಡ್ತೀನೋ, ನನ್ನ ಯಾರ್ಗಾರ ಮಾರ್ಬಿಟ್ಟಿ ಬಾರೋ, ದುಡ್ಡು ತಗೊಂಡು ಬಾರೋ, ಇನ್ನೊಂದಿಷ್ಟು ಮೂಗೊಂದು ಇಕ್ಕೊಂಡ್ಬಿಡೋಲೆ, ಮೂಗೊಂದು ಇದನ್ನ ಕಿವಿಗೆ 2 ವಾಲೆ ಇಕ್ಕೊಂಡಿದ್ಯಾ, ಮೂಗೊಂದು ಕಷ್ಟ ಬಿದ್ದು ದುಡ್ದಿರೋದ್ರಲ್ಲ ಚಿನಾಲಿ. ಕಷ್ಟ ಅಂತಾನೆ ನೋಡು, ಇಲ್ದಿದವೆಲ್ಲ ಮಾತಾಡಿದ್ರೆ ಹುಡಿಕೊಂಡು ಎತ್ಕೊಂಡು ಕೆರಿನಾಗ ಹೊಡ್ಬಿಡ್ತೀನಿ. ಶಿವ ಅಂತ ಎಲ್ಲ ಹೊರಟಿದೀನಿ. ಯಾವತ್ತನ ಸಿಮೆಂಟ್ ಹೊತ್ತಿದ್ಯೇನೋ? ನಮ್ಮ ಮನೆಯವ್ರು ಹೆಂಗು ಅಕ್ಕಿ ತರ ಕಾಸಿಲ್ಲ ನಮ್ಮ ಮಕ್ಳಿಗೆ, ಏನ್ ಮಾಡೋದಣ್ಣ? ಕೂಲಿ ಮಾಡ್ಕೊಂಬಂದ್ರೆ ನಮ್ ಜೀವನ ಅಣ್ಣ. ನಾನ್ ಹೇಳೋದೇನ್ ಗೊತ್ತಾ, ಅಲ್ಲಣ್ಣ ನಾವ್ ಹೇಳೋದೇನ್ ಗೊತ್ತಾ, ಗೋಳಾಡ್ಬೇಡ, ಶುಕ್ರವಾರ ಬಿಡ್ರಿ. ಶುಕ್ರವಾರ ಅಣ್ಣ, ನಮ್ ಬಡವ್ರು ನಮ್ನ ಅಯ್ಯನ್ಸು ನೀವ್ ಯಾವತ್ತು ಉದ್ದಾರ ಆಗಲ್ಲಣ್ಣ. ನಿನ್ ತಾಯಿನ ನಾವೇ ಬಿಡ್ಸ್ಕೊಂಬ ಹೇಳಿದ್ವಿ. ನಮ್ಮನ್ನ ಅಯ್ಯೋ ಅನ್ಸಿದ್ರೆ ಫೋನ್ ಮಾಡಿ, ಫೋನ್ ಎದ್ದಿಲ್ದಂಗೆ ಹಿಂಗೆಲ್ಲಾ ಮಾಡಿದ್ರೆ ನೀನು ನಿಮ್ ಮನೆಯವ್ರು ಯಾವತ್ತು ಉದ್ದಾರ ಆಗಲ್ಲಣ್ಣ. ನಾಶನಾಗಿ ಹೋಗ್ಬಿಡ್ತೀರಾ, ನಾಶನಾಗಿ ಹೋಗ್ತೀವ ಅಣ್ಣ. ಅಲ್ಲರಿ ಅಲ್ಲಣ್ಣ, ನೋಡು ಶುಕ್ರವಾರ ಬಂದು ತಾಂಡ್ ಹೋಗ್ಬಿಡು. ನಮ್ನ ಯಾಕೆ ಅನ್ಸ್ತಿ ಅಣ್ಣ? ಮಾತಾಡಕ್ ಒಣಸ್ ಬೆಂಕಿ ಕೇಳ ನಾನು ನಮ್ಮನ್ನ ಕೈ ಅಯ್ಯೋ ಒಂದ್ ಕ್ಷಣ ಮಾತಾಡಕ್ ಬಿಡಲ್ವಲ್ಲ. ಬಿಡ್ರಿ, ಯಾಕೆ ನೋಡ್ತೀರಾ? ನಾನೇ ಬಿಡ್ಸೋತ ನಾವು ಚಿಲ್ಲರೆ ಅಂಗಡಿ ಕೇಳ್ರು, ಇದು ಮುಟ್ರಿ ಮುಸ್ಕ ಮಾಡೋದಲ್ಲ ಬಿಡುವ. ಶುಕ್ರವಾರ ಇಲ್ಲಿ ಓಡಾಡೋದು ಇಲ್ಲಿ ನೋಡ್ರಿ, ಮನೆಗೆ ನೀನು ಬಡ್ಕ ಮನೆಯೆಲ್ಲ ದುಃಖವಂದಂಗ್ ಮಾಡ್ರಿ ಅಂತ ಅಂತಾರೆ. ಬಿಡ್ರಿ, ಯಾಕೆ ನೋಡ್ತೀರಾ? ಕೊನೆಗೆ ಎಷ್ಟೈತ ಅಷ್ಟೇ ಕೊಟ್ಬಿಟ್ಟು ಬಾರಣ. ಏನ್ ಮಾಡಬೇಕು? ಮುಟ್ರಿ ಮುಸ್ಕ ತಗೊಂಡ್ ಎಲೆನಾ ಅಣ್ಣ, ಚೀನಾಗೆ ಹ್ಯಾಂಗಿಲ್ಸ್ ಹೋಗುತ್ತಂತಲ್ಲಣ್ಣ. ಚೀನಾಗೆ ಹ್ಯಾಂಗಿಲ್ಸ್ ಮಾಡಕ? ಹ್ಞೂ ಅಣ್ಣ. ನೀ ಕೈ ಮುಗಿತೀನಿ ಬಂದ್ ತಗೊಂಡೋಗಣ್ಣ. ನಮ್ ಬೆನ್ನೆಲ್ಲ ನೋವು ಬಂದೈತಣ್ಣ, ಸೈಕಲ್ ಚೈನ್ ಎಲ್ಲ ಬಿದ್ದೋಗೈತೆ ಅಣ್ಣ. ಬಾರಣ್ಣ, ಬಂದ್ ತಗೊಂಡೋಗಣ್ಣ. ಯಾರು ಸತ್ತಿರ ಮನೆ ಬಡ್ಕೊಂಡ್ ನಾವ್ ಬಿಡಿಸು ಅಂತ ಹೇಳಿದ್ನ ನಿಮ್ಗೆ. ಮುಟ್ಟಿನ ಮುಸ್ಕ ತಗೊಂಡ ಗೋಳಾಡ್ಕೊಂಡ್ ಕುಂತವ್ರಿ ಸೊಂಟ ಹೊಡ್ತಾ ಅಂತ ಅಣ್ಣ. ಓ ಅವ ಅಕ್ಕಂಗೆ ಹೇಳ, ಅಕ್ಕ ನೀನು ನಮ್ ಬಡತನಕ್ಕೆ ದೇವ್ರ ಏನೋ ನಿಮಗ್ ಕೊಟ್ಟವನೆ ಕೋಟ್ಯಾಂತರ ರೂಪಾಯಿ ಅಂದ್ಬಿಟ್ಟು ನಾ ಬಡವ್ರನ್ನ ಯಾಕಣ ಹಿಂಗ ಅನ್ಸ್ಕಂತೀಯ? ಓ ಮಾತಾಡ್ಬಿಟ್ರೆ ಸರ್ ನೀನು ನೋಡು, ಮಾತಾಡ ನಮ್ಮ ಹಿಂಗಂದ್ರೆ ಸಾಕು ಮಾತಾಡ್ತಾರ ಅವ್ರು. ನಿಮ್ಮನ್ ಬಿಡ್ಸು ಅಂತ ಹೇಳಿದ್ದಾರೆ. ನನ್ ಕೈ ಬಿಡ್ಬೇಡ ಅಣ್ಣ, ನಂದ್ 700 ರೂಪಾಯಿ ಕೂಲಿ ಕೊಟ್ಬಿಡೋಣ ಸಾಕು, ಲಾಭ ಏನ್ ಬೇಡ ಅಣ್ಣ. 700 ರೂಪಾಯಿ ಕೊಟ್ಬಿಡೋಣ. ಓ ನಮ್ಮ ರಾತ್ರಿ ತಲೆ ಹೊಡ್ಕೊಂಡ್ ಮನಿ ಕಂಡಿದೀನಿ. ಈಗ ಶಿವ ಅಂತ ಏನ ಊಟ ಮಾಡೋಣ ಅಂತ ಕೂತ್ಕೊಂಡೆ, ಇಲ್ಲಿ ನೋಡ್ರಿ ಅಣ್ಣ. ಓ ಅಣ್ಣ, ಊಟ ಇಲ್ದೆ ಗ್ಯಾಸ್ಟ್ರಿಕ್ ಬೇರೆ ಆಗೈತಣ್ಣ. ನಮ್ಮ ನಾಡ ಲಾಸ್ಟಿಗೆ ನಾನು
ಮಗ ಇದು ಎಂಟದ ಇದು ಮೊದ್ಲು ಡಿಬ್ಬಿ ಅಂತ ಇತ್ತಲ್ಲ ಮೊಬೈಲ್ ಐತಾ ಇದು ಬೇಡ ಬೇಡ ಇವನು ಅಮ್ಮನ ನಡೆ ಇದು ಏನ್ ಈ ಕರ್ಮ ಇದು ರಾತ್ರಿ ಯಾರೋ ಅವ್ನು ಅಂಗಿ ಬಿಟ್ಟು ಹಾಕಿರೋದು ಹಾಕೊಂಡ್ ಕುಂತ ತಾಯಿನ ಹಾಕ್ಯ ಓ ಅಣ್ಣ ಮಗ ಅದೇನ್ ಕೊಡು ಮಗ ಅಣ್ಣ ಓ ಅಮ್ಮ ಇವ್ರ ಅಯ್ಯರೇ ಅಣ್ಣ ನನಗ್ ಮಾತಾಡಕ್ಕೂ ಶಕ್ತಿ ಇಲ್ಲ ಅಣ್ಣ ಅಮ್ಮ ಹೊಟ್ಟೆ ಅಮ್ಮ ಏನಪ್ಪಾ ಇದು ಏನ್ ಹೇಳಿ ಹೊಟ್ಟೆಗೆ ಊಟ ಇಲ್ದೆ ಅಣ್ಣ ನಮ್ಗೆ ನಿಜವಾಗ್ಲೂ ಗ್ಯಾಸ್ಟ್ರಿಕ್ ಆಗೈತೆ ಅಣ್ಣ 700 ರೂಪಾಯಿ ಕೂಲಿ ಕೊಟ್ಬಿಟ್ಟು ತಗೊಂಡೋಗೋಣ ನಾವ್ ಮಾಡಿದ ಕೆಲ್ಸದ್ದು ಮರೆವು ಇದು ಕಾಂಗ್ರೆಸ್ ಇಂದು 280 ರೂಪಾಯಿ ಕೆಜಿ ಒಂದ್ ತಾಯಿನ ಹೋಗಪ್ಪ ಇನ್ನೇನ್ ಮಾಡೋಣ 580 ರೂಪಾಯಿ ಕೆಜಿ ಹಂಗ್ ಕೊಡ್ತೀವಿ ಬಂದ್ ತಗೊಂಡೋಗು ಹೂವ ಬೇಕಾದ್ರೆ ತೆಗಿತೀವಿ ಇನ್ನೇನು ಅದ್ರ ಎಲೆ ಪಲೆ ಏನು ಅದ್ರ ಉದ್ರೋಗಿರೋದು ಕೊಡಲ್ಲ ಅಣ್ಣ ಎಲೆ ನಾವು ಇದಂತೂ ಸತ್ಯ ಅಣ್ಣ ಈಗ ನಾವು ಇದನ್ ಕೊಡ್ತೀವಿ ಕಾಣ್ತೀರಾ ಅಣ್ಣ ಅಲ್ಲಿ ಕೆರೆ ಇದು ಅಂಗ್ಲದಾಗ ಹೋಗಿ ಎಲ್ಲ ಹುಡ್ಕಿ ಸಾಕಾಗ್ಬಿಡ್ತು ಗದ್ದೆ ಬೇಲಾಗೆಲ್ಲ ಅದಕ್ಕೆ ಏನ್ ಮಾಡೋಣ ಅಣ್ಣ ಅದಕ್ಕೇನ್ ಮಾಡೋಣ ಅದನ್ನ ಬಂದ್ ತೂಕ ಹಾಕ್ಸನ್ ತಗೊಂಡ್ ಹೋಗೋಣ ನಾವು ಬರೋದು ಅಣ್ಣ ನೋಡೋಣ ಆ ತಾಯಿ ಮಾರಮ್ಮ ನೋಡ್ತಾ ಇರ್ತಾಳೆ ನಮ್ಮನ್ನು ಬಡವ್ರ ಅನ್ಸ್ಕೊಬೇಡ್ರಿ ನಿಮ್ ಮನೆ ಹಾಳಾಗ್ ಹೋಗ್ತೈತೆ ಹಂಗೇನೆ ನಾವು ಬೆಳಗ್ಗೆಯಿಂದ ಎಷ್ಟು ಕಷ್ಟಪಟ್ಟು ಹುಡುಕಿದೀವಿ ಗೊತ್ತಾ ಮಾತಾಡಂದ್ರ ಅಣ್ಣ ಮಾತಾಡೋಣ ನಾನೇನು ನಿಂಗೆ ಮಾತಾಡ್ಬೇಡ ಅಂತಿದ್ದೀನಣ್ಣ ನೀನೇ ಮಾತಾಡ್ತಾನಿಲ್ಲ ಅವಾಗ್ಲಿಂದ ಸುಮ್ನೆ ನಾನೇ ಮಾತಾಡ್ತಿದ್ದೀನಿ ಸುಮ್ನಿದ್ಯಾ ಓ ನಾ ಸುಮ್ಮ ಕುಂತಿದ್ದೆ ಒಂದ್ ನಿಮಿಷ ಹೊತ್ತು ಮಾತಾಡಕ್ ಬಿಟ್ಕೊಟ್ಟಿಲ್ಲ ಸುಮ್ಮ ಕುಂತಿದ್ದೆ ತಲೆ ಹೊಡ್ತು ಅಂತ ಒಂದು ನೀರ್ ಕೊಡ್ ಮಗ ಇದು ನೋಡೋಣ ಸೈಕಲ್ ತುಳ್ಕೊಂಡೋಗಿರೋದಣ್ಣ ನಾವು ಮಾತಾಡೋಣ ಹ್ಞೂ ಅಣ್ಣ ಮಾತಾಡೋಣ ನಾವು ಚೈನ್ ಅದು ಬಿದ್ದೋಗೋದು ಚೈನು ಸೈಕಲ್ ಆಗಿ ಯಾವಾಗ್ಲೂ ಚೈನ್ ಬಿದ್ದೋಗೋದು ಅದು ಮತ್ತೆ ತಾಯಿನ ನೀನು ಮಾತಾಡ ಮುಟ್ಟಿನ ಮುಸ್ರಿ ಅವನನ್ನ ತಾತಾರ ಹೇಳಕ್ ಹೋದ್ರೆ ಅದೇ ಬಡ್ಕೊಂತಾರಲ್ಲ ಅಣ್ಣ ಗೋಳಾಡ್ಕೊಂಡು ನಿಮ್ ಮನೆ ಹೋಗ ನಮ್ಮನ್ನ ಹೊಟ್ಟೆ ಹರ್ಸ್ಬಾಡ್ರಿ ಅಂತ ನಾನೊಂಚೂರು ಮಾತಾಡೋಣಕ್ ಹೋದ್ರೆ ಅಲ್ಲಿ ಶುರು ಹಚ್ಕೊಂತದ್ದು ಅಣ್ಣ ಇದು ನನ್ನ ನಂಬರು ಹೇಳಿದ್ ಕರೆಕ್ಟ್ ಆಗಿ ಹೇಳಿದೀರಾ ಅಣ್ಣ ಅವಣ್ಣ ಹೇಳಿದ ಅಣ್ಣ ಅವಣ್ಣ ಕಟ್ ಮಾಡ್ರಿ ತಿರ್ಗ ಯಾರ ನಂಬರ್ ಮಾಡ್ತೀವಿ ಅಂತ ಹೇಳಿರಲ್ಲ ಮತ್ತೇನು ಹಿಂಗ್ ಎರಡು ಮಾತಾಡಕ್ಕಿಲ್ಲ ಅಲ್ಲಿ ಬರ್ಕೊಂಡ್ ಸೊಂಟ ಹೊಡ್ಕೊಂಡೈತಿ ನಿಮ್ ಮನೆ ಒಳಗ ಅಣ್ಣ ಅಣ್ಣ ಮಾತಾಡೋಣ ಯಾಕಣ್ಣ ಒಂದ್ ಅವತ್ತು ಊಟ ಮಾಡ ಅನ್ನ ತಿನ್ನ ಮಾತಾಡು ನಾನ್ ಹಿಂಗೇನು ಅವಣ್ಣ ಅವಣ್ಣ ಕೃಷ್ಣನ ಹೇಳಿದೆ ತಡ ಅಲ್ಲೋಡು ಇನ್ ಉಸಿರು ಎತ್ತಾಗ ಹೋದ್ರೆ ಅಲ್ಲೇ ಮಾತಾಡ್ತೀಯಲ್ಲ ನೀನು ನಾನು ನಿಮ್ಗೆ ಫೋನ್ ಆಗಲಿ ಅಥವಾ ನಾನ್ ಬಿಡಿಸ್ರಿ ಅವಣ್ಣ ಕೃಷ್ಣನ ಹೇಳಿದೆ ತಡ ನರಸಿಂಹರಾಜ ಬಳ್ಳಾಪುರದಿಂದ ಬದೈತೆ ಅಣ್ಣ ಬಂದ್ ತೂಕ ಹಾಕೊಂಡ್ ಹೋಗೈತೆ ಅಂತ ನಾವು ಸೈಕಲ್ ಅಲ್ಲಿ ತುಳ್ಕೊಂಡು ಹೋಗಿ ಪೆಟ್ಲು ಬಿದ್ದೋಗೋದು ಚೈನ್ ಬಿದ್ದೋಗೋದು ಪೆಟ್ಲು ಕಿತ್ತೋಗೋದು ಆ ಸೀಟ್ ಇಲ್ಲ ಏನಿಲ್ಲ ನಾನು ಗೊತ್ತಾಯ್ತಾ ಗೋಣಿ ಚೀಲ ಮುದ್ರಿಕೊಂಡು ಆ ಗೂಟ್ರ ಚುಚ್ಕೊಳೋದು ಹಂಗ್ ತಗೊಂಬಂದಿರೋದು ಹೋಗಿ ಇವಾಗ ಇಷ್ಟು ಆಯ್ತು ನಾನು
ಕಾಣ್ತೀನಿ ಅಂತ ಅಣ್ಣ ಒಂದು ನಿಮಿಷ ಕೇಳು. ನಮ್ನ ಅಯ್ಯೋ ಅನ್ಸ್ಕೊಂಡ್ರೆ ಯಾರ ಹತ್ರ ಹೇಳ್ಕೊಳ್ಳೋಣ ಸರ್? ನಮ್ಮ ಯಜಮಾನ್ರು ಬೇರೆ ತೀರೋಗಿದ್ದೀರಾ ಸರ್. ಅಯ್ಯೋ ನಮ್ಮನ್ನ ಅಯ್ಯೋ 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 ನಮ್ಮ ಕರ್ಮ ಏನ್ ಮಾಡೋದು ಅಂತ. ಯಜಮಾನ್ರು ತೀರೋಗಿರೋದಕ್ ಬಿಟ್ರಿ ಯಾರನ ಒಬ್ರನ ನಮ್ ಸಂಬಂಧಿಕರಾಗ್ಲಿ ಒಬ್ರನ ಮಾಡಿಲ್ವಲ್ಲ. ಏನ್ ನರಸಿಂಹರಾಜ್ ಚೆನ್ನಾಗಿದ್ದೀಯಾ, ನಾನ್ ನಿಮ್ಮ ಅಕ್ಕ ನಿಂತ ಹಿಂಗ್ ಯಜಮಾನ್ರು ಇಲ್ದಾರೆ ಅಂತ ಅಂದ್ಬಿಟ್ಟು ಸತ್ಯವಾಗ್ಲು ನಮ್ ಮನೆಗೆ ಹೆಂಗಸ್ರು ದಿಕ್ಕಾಪಾಲ ಗುಡಗಂಗ ಆಗೋಯ್ತಿ. ಇನ್ನೆಷ್ಟು ಏನ್ ಮಾಡೋಣ ಅಕ್ಕ. ನಾನು ಯಜಮಾನ್ರಿಲ್ಲ ನನಗೂ ಅಲ್ಲ ಸರ್, ಇದೇನು ಬರೇ ಇವ್ರು ಯಜಮಾನ್ರು ಇಲ್ದಾರೆ ಮಾಡ್ತಾರಕ್ಕ ನನ್ಗೆ. ಹೌದಾ? ಯಾಕೆ ಸರ್? ಸರ್ ಅದು ಅಲ್ಲ ಸರ್, ಅದು ನಾವು ಕೇಳ್ಕೊಂಡ್ ಬಂದಿರೋದು ಸರ್. ಅದು ನಮ್ಗ್ ದೇವ್ರ ಕೊಟ್ಟಿರೋ ಶಿಕ್ಷೆ. ಅದು ನಮ್ಮ ಹಣೆ ಬರ ಏನಾಯ್ತೋ ಏನೋ. ನಮ್ಮ ಯಜಮಾನ 2 ವರ್ಷ ಆಯ್ತು. ಅಲ್ಲಿಗೆ ಬಿಟ್ಬಿಡ್ರಿ ಅದ, ಅಲ್ಲಿಗೆ ಪೂರ್ತಿ ಬಿಟ್ಬಿಡಿ. ನಾನು ಯಾವ ನಂಬರಿಗೆ ಮಾಡಿದ್ರೆ ನೋಡ್ಬಿಟ್ಟು ಮಾಡಿ ಆಮೇಲೆ. ಸರ್ ನಾನೇನ್ ರಾಂಗ್ ನಂಬರ್ಗೆ ಏನ್ ಮಾಡಿಲ್ಲ. ಯಜಮಾನ್ರುಗಳು ಬೇಡ ನಮ್ಗೆ. ಎಲ್ಲ ಇದಂತದ್ದು ಈ ಮದ್ವೆ ಆಗಿರೋ ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಂಗೆ. ಸರ್ ನಮ್ ಯಜಮಾನ್ ಬಿಟ್ಟು ಅದನ್ನ ಹೇಳಲೇಬೇಡ್ರಿ ನನಗೇನ್ ಕಷ್ಟ ಸುಖ ಮಾಡಕ್ ನಾವ್ ಇವ್ರ ಇದು ಅಂತದ್ದು ಏನ್ ಮನೆ ಹಾಕ್ಸ್ಕೊಡ್ಬೇಕ ನಾವು ಎಮ್ಮೆಲ್ಲಿ ಕೆಲಸ ಆಗಿದ್ದೀವ ಅಥವಾ ಅಲ್ಲ ನನ್ಗೆ ಯಾವ ನೀವು ಲೋನು ಪಾನು MLA ಲೋನು ಮನೆ ಗ್ರಾಂಟ್ ಅವೇನ್ ಹಾಕ್ಸ್ಕೊಳಕ್ ಹೋಗ್ಬೇಡ್ರಿ. ಆಮೇಲೆ ಅದೇನೋ ಇದು ತಿಂಗಳಿಗೆ ಇದು ಎಂತದ ದುಡ್ಡು ಬಂದಿತ್ತಲ್ಲ ಗಂಡಂತಾರೆ ಅದನ್ನ ಮಾಡ್ಸ್ಕೊಡಾರ ನಾವು. ಬರೇ ಅವರೇ ಮಾಡ್ತಿರಲ್ಲ ಅಂತ ಕೇಳಮ್ಮ ನೀವು, ಬರೇ ಅವರೇ ಮಾಡ್ತಿರಲ್ಲ ನೀ. ಸರ್ ನಮ್ಗೆ ಯಾವ ಲೋನು ಪಾನು ಏನು ಬೇಡ, ನಮ್ಗೆ ತಿಂದು ಬಿದ್ದ ಒದ್ದಾಡೋ ಅಷ್ಟೈತೆ. ಮತ್ ಚೆನ್ನಾಗಿರೋ ಅವ್ರ ಹಣೆ ಬರುತ್ತೇನೋ. ಅವ್ರ ಹಣೆ ನನ್ಗೆ ನಾನೇ ಇಂಜಿನಿಯರು, ನನಗೇನೆ ಒಂದ್ ಮಂತಿಗೆ ಒಂದು 2 lakhs ಸಂಬಳ ಬರುತ್ತೆ. ನನಗೆ ತಿಂಗಳಿಗೆ 2 ಲಕ್ಷ ತನಕ ವರಮಾನ ಐತೆ, ನನಗೆ ಸಂಬಳ ಬರುತ್ತೆ. ಚೆನ್ನಾಗಿರುವಾಗ ಅದ್ರಾಗ ಏನೈತೆ? ಅಯ್ಯೋ ನೀನು ನಾನ್ ಮಾಡಿದ್ದು ನಿಮ್ ಹತ್ರ ಅಣ್ಣ ಹಣೆ ಬಾರ ಹಂಗಿತ್ತೇನೋ. ನನಗೆ ಮುಂದಕ್ಕೆ ನನಗೆ ಬರೀ 25ನೇ ಗಂಡಲ್ದಾರ ಮಾಡಿವ್ರಿ. ನಾವೇನ್ ನಿಮ್ ಹತ್ರ ದುಡ್ಡು ಕೇಳ್ಬೇಕು ಕಾಸು ಕೇಳ್ಬೇಕು ಅಂತ ಏನ್ ಮಾಡಿಲ್ಲ ಸರ್. ಅದೇ ಜಾಗ ಹೋಗ್ತಿದೆ ಅಂತ ನಾವು ಹೇಳೋದು. ಬೆಳಿಗ್ಗೆ ಬೇರೆ ಇದೇ ಜಾಗದಾರೆ ಮಾಡಿದ್ರು, ಇದೇ ಜಾಗ ಹೋಗ್ತಿದೆ ಅಂತ ನನಗೆ ಮುಂಗಾನ್ಸ್ ಅಷ್ಟೇ. ಸರ್ ನೀವ್ ಏನ್ಗೆ ಈ ತರ ಮಾತಾಡ್ತೀರಾ? ನಾವು ಗಂಡ ಸತ್ತೋದವ್ರು ಅಂತ ಅವಮಾನಿಸ್ತಿದ್ದೀರಾ ನೀವು? ಅಲ್ಲಕ್ಕ ನಾನು ಅದಲ್ಲ. ಇಲ್ಲ ಈಗ ತಡೀರಿ. ಈಗ ನಿಮ್ ಹೆಂಡತಿ ಸತ್ತೋಗ್ರಿ ಅಂತ ನೀವ್ ದೇವ್ರ ಹತ್ರ ಕೇಳ್ಕೊಂಡ್ ಬಂದಿರ್ತೀರ, ನಮ್ ಹೆಂಡತಿ ಸತ್ತೋಗ್ಲಿ ನನ್ ಗಂಡ ಸತ್ತೋಗ್ಲಿ ಅಂತ ಕೇಳ್ಕೊಂಡ್ ಬಂದಿರ್ತೀರಾ ನೀವು? ಇವಾಗ ಹುಟ್ಬೇಕಾದ್ರೆ ನಾವ್ ಮಾತ್ರ ಇದಾರೆ ಮುಗಿದು ಹಲೋ ಯಾ ಕರ್ಮ ಅಂತ ನೋಡೋಣ ನಾವು. ಹಲೋ ಸರ್, ನೀರ್ ಮುಟ್ಟಿನೇನೋ ಹೊರಗಡೆಗೆ ಹೋಗಿದ್ದು ಮತ್ತೆ. ಹಲೋ ಹೇಳ್ರಿ ಇವ್ರೆ ಅಕ್ಕ. ಅಲ್ಲ ನಾವು ದೇವ್ರ ಹತ್ರ ಕೇಳ, ನಮ್ಮ ಯಜಮಾನ ಸತ್ತೋಗ್ಲಿ ಜಲ್ದಿ, ನಮ್ಮ ಅಮ್ಮ ಸತ್ತೋಗ್ಲಿ, ನಮ್ಮ ಅಪ್ಪ ಸತ್ತೋಗ್ಲಿ ಅಂತ ಕೇಳ್ಕೊಂಡ್ ಬಂದಿರ್ತೀವಿ ನಾವು. ಅಲ್ಲ ನೀವ್ ಹೇಳಿ ಸರ್, ನಾವು ಏನ್ ಪಾಪ ಮಾಡಿದೀವಿ ಅಂತ ನಮ್ಗೆ ದೇವ್ರು ಈ ತರ ಶಿಕ್ಷೆ ಕೊಟ್ಟಾರೆ ಹೇಳಿ. ಹೊರಗಡೆ ಹೋಯ್ತು ಟಿಕೆಟ್ ಹೋಗ್ಕೊಂಡ ಹೆಂಗಪ್ಪ ನಾನು. ಹಲೋ ಈಗಿನ ಬಂದೆ. ಹಲೋ ಹೇಳ್ರಿ. ಅಲ್ಲ ಸರ್, ದೇವ್ರ ಹತ್ರ ನಾವು ಕೇಳ್ಕೊಂಡ್ ಬಂದಿರ್ತೀವ ನಾವು. ಹೆಂಗ ಅವ್ರ ಹಣೆ ಬಾರದು ನಮ್ಮ ಹಣೆ ಬಾರ. ಎಲ್ಲ ಸರ್ ಏಕ್ದಮ್ ನೀವ್ ಸತ್ತೋಗ್ಬಿಟ್ರೆ ಏನ್ ಮಾಡ್ತೀರಾ ಸರ್? ಅದೇನ್ ಇವ್ರಿ ಅಕ್ಕ, ನಾವು ಅದನ್ನೆಲ್ಲ ನಾವ್ಯಾಕ ಸತ್ತು ಹೋಗ್ತೀವೋ ಯಾರಿಗ್ ಗೊತ್ತು. ನೀವ್ ಯಾಕೆ ಸತ್ತು ಹೋಗ್ತೀರೋ ನಿಮ್ಗೆ ಅಲ್ಲ ಸರ್. ಈಗ ಮನ್ಗಿರೋರು ಬೆಳಗ್ಗೆ ಎದೊಳ್ತಾರೋ ಗೊತ್ತಿಲ್ಲ, ಅರ್ಧ ಗಂಟೆ ಬಿದ್ದೊಳ್ತಾರ. ಈಗ ನೀವು ಓಡಾಡ್ತಾ ಇರ್ತೀರಾ, ಅಲ್ಲಿ ನಿಂತಿರ್ತೀರಾ, ಬಸ್ ಬಂದ್ ಗುದ್ಬಿಡ್ತಪ್ಪ, ನಿಮ್ಗೆ ಸತ್ತೋಗ್ಬಿಡ್ತೀರಾ, ಏನ್ ಮಾಡ್ತೀರಾ ಸರ್ ಅವಾಗ? ಗುದ್ಲಿ ಏನಾಗ್ಲಿ ಅದು ನೀನ್ ಯಾಕೆ ಹೇಳ್ತೀಯ? ನಿನ್ ನೋಡ್ಕ ನಿಂದು ಗಂಡ. ಅಲ್ಲ ಸರ್, ದಯವಿಟ್ಟು ನೀವು ತಪ್ಪು ತಿಳ್ಕೊಂಬೇಡಿ. ನಮ್ ಯಜಮಾನು ಸತ್ತೋಗ್ಬಿಟ್ರಲ್ಲ ಸರ್, ಈಗ ಏನ್ ಮಾಡ್ಬೇಕು ನಾವು? ಯಜಮಾನ ಸತ್ತೋದ್ರೆ ಸಂಬಳ ಬರ್ತೈತೆ, ಇದು ಮಕ್ಕಳ ಮರಿ ಸಾಕೇನ್ ಚೆನ್ನಾಗಿರು ಸರ್. ಎಲ್ಲ ಸಾಕೊಂಡ್ ಚೆನ್ನಾಗಿದ್ದೀನಿ, ರಾತ್ರಿ ಹೊತ್ತು ಹೆಂಗ್ ಮನಿ ಕಣ್ಲಿ ಸರ್ ನಾನು? ಇದು ಸೊಳ್ಳೆ ಗುಡ್ ನೈಟ್ ಸೊಳ್ಳೆ ಬತ್ತಿನ ಹಚ್ಕೊಂಡು ಮನಿ ಕಳ್ರಿ ರಗ್ ಓದ್ಕೊಂಡು ಯಾವ್ದನ್ನ ದೇವ್ರ ಕತೆ ಹಾಕೊಂಡು ಟಿವಿಯಾಗ ನೋಡ್ರಿ, ಮಕ್ಕಳನ್ನ ಗಂಡ ಅಂತ ತಿಳ್ಕೊಂಡ್ ಮಕ್ಳು ಮರಿನ ಗಂಡ ಅಂತ ತಿಳ್ಕೊಂಡ್ ಬಾಳ್ವೆ ಮಾಡ್ಕೊಂಡ್ ಹೋಗ್ರಿ ಸರ್. ಆ ತರನೇ ಬಾಳ್ತಾ ಇದ್ದೀನಿ. ಈಗ ನಾವು ಕತೆ ಗೊಬ್ಬರ ಹಾಕೊಂಡು ಗುಡ್ ನೈಟ್ ಎಲ್ಲ ಹಚ್ಕೊಂಡಿದೀವಿ. ನೀವು ಹಚ್ಕೊಂತೀರಲ್ವಾ ಸರ್ ಮನೆಯಲ್ಲಿ?
ನಾವೇನು ಒದ್ಕೊಂಡ್ರೆ ಅಲ್ಲಲ್ಲ ಒಂದ್ ನಿಮಿಷ ಹೇಳೋದಿಲ್ಲ, ಸೊಳ್ಳೆ ಬತ್ತಿನ ಗುಡ್ ನೈಟ್ ಏನ್ ಹಾಕೊಂಡ್ ಗೊಬ್ಬರ ಹಾಕ ಮನೆ ಕಂತಿರಲ್ವ ನೀವುನು? ಅಯ್ಯೋ ಅವೋ ಸೆಕೆಗೆ ಈಗ ಅವೆಲ್ಲ ಮಡಿಕೊಂಡ್ರು ನೀವು ಆ ಗೊಲ್ರೆಡ್ಡಿ ಗೊಲ್ರ ಮುಂತಕ್ ಹೋಗಿದ್ರಿಲ್ವ ಸರ್ ಮೊನ್ನೆ ನೀವು? ಓ ಏನ್ ಮಾಡ ಗೊಲ್ರೆಟ್ಟಿ ಗೊಲ್ರ ಮುಂತಕ್ ಹೋಗಿರ್ಲಿಲ್ವ ಸರ್ ನೀವು? ಇವ್ರು ಯಾರು ಇವ್ರ ಅಮ್ಮ. ಓಂ ಕಂತ ಭೂತಾಲಯ ನಮಃ. ಓಂ ಕಂತ ಓಂ ಓಂ ನರಸಿಂಹರಾಜು ಸ್ವಾಮಿ ಮಹಾಮಂಗಳಾರತಿ ನಡೀತಾ ಐತಪ್ಪ. ಇದು ಮದುವೆಗೆ ಹೋಗ್ತಾ ಇದೀನಿ ಸ್ವಾಮಿ, ಅರ್ಜೆಂಟ್ ಆದ ನಮ್ಮ ಆತ್ಮೀಯರು ಈ ಬಂಡಿ ಮನೆ ಚೌಟಿನ ತುಮಕೂರಲ್ಲಿ ಮದುವೆಗೆ ಹೋಗ್ತಾ ಇದೀನಿ ಸ್ವಾಮಿ. ಒಂದ್ 5 ನಿಮಿಷ. 5 ನಿಮಿಷ ಮಾತಾಡು, 5 ನಿಮಿಷ ಮಾತಾಡು. ಆಯ್ತು ಸ್ವಾಮಿ. ಏನ್ ಗೊತ್ತಾ, ಓ ಮಹಾಮಂಗಳಾರತಿ ಪೂಜೆ ಆಗ್ತಾ ಐತೆ. ಹಾ ಕೂದ್ಲು ಉಗುರು ಬಟ್ಟೆ ಅದೆಲ್ಲ ರೆಡಿ ಮಾಡ್ದ? ಎಲ್ಲ ಕತ್ತಿಸಿದ್ದೀನಿ. ಹೌದಾ? ಹಾ ಏನೇನ್ ಹೇಳು. ಕೂದ್ಲು, ಎಡಗಾಲ್ನಾಗ ಧೂಳು, ಇದು ಒಂದು ಹಳೆ ಡ್ರಾಯರ್ ನಂದು, ಆಮೇಲೆ ಇದು ಮಣ್ಣು ಉಗುರು ಉಗುರು ಕೂದ್ಲು ಮಣ್ಣು ಬಟ್ಟೆ. ಉಗುರು ಎಡಗೈದು ಉಗುರು ಕತ್ತಿಸಿದ್ದೀನಿ ಉಗುರು. ಈಗ ಕೂದ್ಲು ಎಷ್ಟು ಕಟ್ ಮಾಡಿದ್ಯಪ್ಪ? 7 ಬಂದವೆ. 7 ಅಪಶಕುನ ಆಗೋಯ್ತಲ್ಲಪ್ಪ. 7 ಒಂದು ಸಲ ಕಿತ್ಕೊಂಡು 7 ಬಂದು. ತಲೆದ್ ಬೇಡ, ತಲೆದು ಬೇಡ. ಯಾಕೆ ಸ್ವಾಮಿ? ಈ ಅಪಶಕುನ ಆಗ್ಬಿಡೈತೆ 7. ಬೇರೆ ಎಲ್ಲದನ್ನ ತಲೆ ಬಿಟ್ಟು ಬೇರೆ ಎಲ್ಲದನ್ನ ತೆಗಿಯಪ್ಪ. ಕಾಲಗಳು ಇದ್ರಾಗೆ ಇದು ಮೈಯಲ್ಲಿ ರೋಮ ಕಿತ್ರ ಆಗುತ್ತಾ ಸ್ವಾಮಿ? ಎಲ್ಲಿರೋದು? ಅದೇ ಇದೆ ಇದು ಕಾಲಾಗವಲ್ಲ, ಕಾದ ಹೊಡ್ಕೊಂತೀವಲ್ಲ. ಮೀನಿನ ಕಂಡದಲ್ಲಿ ಕೂದ್ಲು ಯಾವತ್ತೂ ಕೀಳ್ಬಾರ್ದಪ್ಪ. ಮೀನಿನ ಕಂಡದಲ್ಲಿ ಕೀಳ್ಬಾರ್ದು ಅದು. ಯಾವ ದರಿದ್ರ ಬರುತ್ತೆ ಅಲ್ಲಿ ಲಕ್ಷ್ಮಿ ವಾಸ ಮಾಡ್ತಿರ್ತಾಳೆ, ಅಲ್ಲಿ ಕಿತ್ಕೊಂಬಾರ್ದು ಯಾವತ್ತು ಕೂದ್ಲು. ಅಲ್ಲಿ ಬಿಟ್ಟು ಬೇರೆ ಎಲ್ಲಾನ ಕೀಳಪ್ಪ ಜೋಳ. ನೋಡೋಣ ಈಗ ಅರ್ಜೆಂಟ್ ಆಗಿ 2 ಎಷ್ಟು ಕೀಳ್ತೀಯ? ತಲೆವು ಬೇಡ, ಅಪಶಕುನ ಬಂದೈತಿ 7. ಅಲ್ಲೇ ಬೇಡ, ಮೀನ್ ಕಂಡದವ್ ಬೇಡ, ಬೇರೆ ಎಲ್ಲಾನ ಕೀಳಪ್ಪ. ಎಲ್ಲಿ ಕಿತ್ಕೊಳ್ಳೋಣ ಹೇಳಿ? ಎಲ್ಲಿ ಕಿತ್ಕೊಳ್ಳೋಣ? ಅವನ್ನೆಲ್ಲ ನಾನು ಸ್ವಾಮೀಜಿಯಾಗಿ ಹೇಳಕ್ ಅದನ್ನ. ಬೇರೆ ಎಲ್ಲಾನ ರೋಮ ಜಾಸ್ತಿ ಎಲ್ಲಿರುತ್ತೋ ಅಲ್ಲಿ ಕೀಳಪ್ಪ. ಜಲ್ದಿ ಎಷ್ಟು ಬರುತ್ತೆ ಅಂತ ನನಗೆ ಹೇಳ್ಬೇಕು. ನಾನು ಮಹಾಮಂಗಳಾರತಿ ಮಾಡ್ತಾ ಇದ್ದೀನಿ, ಅದಕ್ಕೇನೆ. ಏನ್ ತಲೆ ಅಂದ್ರೆ ಎಲ್ಲ ಒಂದೇ ಅಲ್ವನ್ರಿ? ತಲೆ ಒಳಗಲ್ವ ನಿನ್ ಮೀಸೆ ಬಾಯಿ ಇರೋದು? ತಲೆ ಒಳಗೆ ಕಿತ್ತಿದ್ಯಲ್ಲ, ಅಲ್ಲಿ ಅಪಶಕುನ ಬಂದಿದೆ 7. ಒಳ್ಳೇದಾಗ್ಬೇಕಾದ್ರೆ ಕೆಟ್ಟ ಗ್ರಹಸ್ಕೃತಿಗಳು ನಿನ್ನ ಕಾಡ್ತಾ ಇದಾವೆ, ಅದನ್ನ ಬೇಡ. ಈಗ ಅದ್ ಬಿಟ್ಟು ಬೇರೆ ಎಲ್ಲಾನ ಇದ್ ನೋಡಪ್ಪ. ಇವು ಸ್ವಾಮಿಗಳೇ ನಂಗಂದ್ರೆ ಕೋಪ ಮಾಡ್ತೀನಿ. ಇವನ್ ಕಿತ್ಬಿಡೋಣ ಸ್ವಾಮಿ. ಏನಪ್ಪ? ನಮ್ಮ ಮನೆ ರಾಜ್ ಓಡಿಸ್ಬಿಡೋರು ಅಂತ ಬಾಯಿ. ಅದೇ ಇವನು ಕಿತ್ಬಿಡೋಣ ಸ್ವಾಮಿ. ಏನ್ ಸರಿ ಗೊತ್ತಾಗ್ತಾ ಇಲ್ಲ, ಏನ್ ಹೇಳ್ತಿದ್ಯೋ? ಎಲ್ಲ ದನಗಳೆಲ್ಲ ಅವ್ರ ಯಾರನ್ನ ಹೋಗಿದಾರು. ಅದೇ ಇವು ಅದೇ ಇದು ಇದು ಶಾ ಹಲೋ ಹಲೋ ಏನೋ ಶಾ ಶಾ ಅಂತಿದ್ಯ, ಏನದು? ಹೆಂಗ್ ಬಾಯ್ ಬಿಟ್ಟು ಹೇಳ ಸ್ವಾಮಿ, ನಮ್ಗೆ ನಾನು ತಪ್ಪು ತಿಳ್ಕೊಳಲ್ಲಪ್ಪ. ಇದು ಕಷ್ಟ ಬಗೆಹರಿಸಕ್ಕೆ ಮಾತಾಡ್ತಿರೋದು. ತಲೆ ಮೀಸೆ ಬಿಟ್ಬಿಟ್ಟು ಮೀನ್ ಕಂಡ ಬಿಟ್ಟು ಬೇರೆ ಎಲ್ಲಾನ ಕೀಳು. ಎಲ್ಲಾದ್ರೇನು ಹೇಳ್ಬಿಟ್ಟು ಕೀಳು ಅಷ್ಟೇನೆ. ಎಲ್ಲಿ ಕೀಳೋಣ ನಾವು? ಹಿಂದಗಡೆಗೆ ಅವರೆಲ್ಲ ಇದೆ ಸೊಂಟದಾಗಿ ಹಿಂದಗಡೆಗೆ ಬಾತ್ರೂಮ್ ಕುತ್ಕೊತೀವಲ್ಲ ಸಾ. ತಲೆ ಮೈಯಿಂದ ಹಿಂಭಾಗದಲ್ಲಿ ಕೀಳ್ಬಾರ್ದು ಕಣ್ರಿ ಅವೆಲ್ಲ. ನೀನು ಇನ್ನು ಎಲ್ಲೂ ದೇವ್ರ ಕಾರ್ಯ ಕೆಲಸ ಮಾಡ್ಸಿಲ್ಲ. ಮಾಡ್ಸಿಲ್ಲ ಎಂದು ನಾವು. ಅದೆಲ್ಲ ನಿನ್ಗೆ ಅವಕ್ಕೆಲ್ಲ ಒಂದು ನೀತಿ ನಿಯಮಗಳು ಇರ್ತವೆ. ತಲೆ ಮೀಸೆ ಬಿಟ್ಟು ಮೀನ್ ಕಂಡದಲ್ಲಿ ಯಾವತ್ತು ನನಗೆ ಎಲ್ಲ ಬೇರೆ ಯಾವ ಸ್ವಾಮಿಗಳು ಕಿತ್ಕೊಡ್ಬೇಡ. ಅದೇ ಇದು ರೀಸನ್ ಇದು ಕೇಳೋಣ ಸ್ವಾಮಿ ಅಂತ ನಾನು ಆಗ್ಲಿಂದ ಹೇಳಕ್ಕೆ ಎದುರು ಆದಂಗ ಆಗುತ್ತೆ. ಇಲ್ಲ ಇಲ್ಲ ಹೇಳು ಏನು ಅಂತ. ಅದೇ ರೀಸನ್ ಕೇಳೋಣ ಸ್ವಾಮಿ. ಏನಪ್ಪ? ಹಲೋ, ಆಚೆ ಕಡೆಗೆ ಬಂದು ಹೇಳ್ತೀನಿ.
ಬಾ. ಅಲ್ಲಿ ನೀವೇನ ಕೋಪ ಮಾಡ್ಕೊಂಡು ನಮ್ಮ ಹತ್ರ ನಮ್ ಕಡೆ ದಿವಾಸ ಮಾಡಿದ ಅಂತ. ಇಲ್ಲ 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 ಕೋಪ ಇಲ್ಲ ಹೇಳಪ್ಪ. ಎಷ್ಟು ಕೇಳ್ಬೇಕು ಸ್ವಾಮಿ? ಹಾ ಎಷ್ಟು ಕೇಳ್ಬೇಕು? 3ಕ್ಕಿಂತ ಮೇಲ್ಪಟ್ಟು. 3 ಒಂದೇ ಸಲ ಬರಲ್ವೇನು? ಒಂದೇ ಸಲ ಕೇಳ್ಬೇಕಾ? ಎಲ್ಲೇ ತೆಗಿತಿದ್ದಿ ಹೇಳಪ್ಪ ಕೂದ್ಲು? ಅದೇ ಇದು ಹೇಳಪ್ಪ. ಹಾ ಹಲೋ ನರಸಿಂಹರಾಜು ಸ್ವಾಮಿಗಳೇ ತೆಗ್ದಾನಪ್ಪ. ಎಲ್ ತೆಗೇನ ಅದು ಅದೇ ಬಾತ್ರೂಮ್ಗೆ ಹೋಗಿ ತಳೀನಿ. ಬಾತ್ರೂಮ್ ಹೋಗ್ತಿದ್ಯಾ? ಅದೇ ಒಂದೇ ಸಲ ಕೇಳ್ಬೇಕು 2 ಸಲ? ಎಲ್ಲೇ ಕೇಳ್ತಿದ್ಯಾ ಅಂತಾನೆ ಹೇಳ್ಲಿಲ್ಲ ನೀನು. ಇಲ್ಲೆಲ್ಲ ಇದು ಜನಗಳಿದ್ದಾರೆ ಸ್ವಾಮಿ. ನಾನೊಬ್ಬ ಗಂಡಸು, ಕ್ಲೀನ್ ಆಗಿ ಹೇಳಪ್ಪ ನೀನು. ಅದೇ ತುಂಬಿಡೋಣ ಸ್ವಾಮಿ. ಆಯ್ತು 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 ಸ್ವಾಮಿ. ಎಷ್ಟು ಬಂದ ಅಷ್ಟು ಕಿತ್ಬಿಡೋಣ? ಕಿತ್ಬಿಡಪ್ಪ. ಈಗ ಲೈನ್ ಆಗಿ ಇರ್ತೀನಿ. ಎಷ್ಟ್ ಕಿತ್ತೆ ಅಂತ ಹೇಳು. ಆಯ್ತು ಸ್ವಾಮಿ. ಆಯ್ತು. ಎಷ್ಟು? ಇನ್ನ ಕಿತ್ತಿಲ್ಲ. ಕೇಳು ಓಂ ಗುರುಭ್ಯೋ ನಮಃ. ಎರಡು ಬಂದ ಸ್ವಾಮಿ. 2ಕ್ಕಿಂತ ಒಂದೇ ಸಲ ಬಿಟ್ಬಿಟ್ಟು ತಿರ್ಗ ಮೇಲೆ ಜಾಸ್ತಿ ಉರಿತೈತೆ ಸ್ವಾಮಿ. ಅಲ್ಲಿ ಉರಿತೈತೆ ಕೇಳಕ್ಕಾಗಲ್ಲ. ಚಾಕ್ನ ಕಟ್ ಮಾಡೋಣ ಕೇಳೋಣ. ಹಂಗಲ್ಲ, ಬುಡು ಸಮೇತ ಬರ್ಬೇಕು. ಬುಡು ಸಮೇತನಾ? ಇನ್ನೊಂದ್ಸಲ ಕೇಳೋಣ ಸರ್. ಜಾಸ್ತಿ ಇಡ್ಕೊಂಡು ಕೇಳು. ಉರಿತಾವ ಸ್ವಾಮಿ. ಇಲ್ಲ ಕಣ್ ಹೇಳಪ್ಪ. ಓಂ ಗುರುಭ್ಯೋ ಸ್ವಾಮಿ. ಎಷ್ಟು ಬಂದಪ್ಪ? ಕಟ್ಟಾದ ಸ್ವಾಮಿ. ಎಷ್ಟು ಬಂದವೆ? ಕಟ್ಟಾದು. ಕಟ್ ಮಾಡ್ಬಾರ್ದು, ಬುಡು ಸಮೇತನ ಕೇಳಪ್ಪ. ಇವ್ರು ಒಳ್ಳೆ ಅಲ್ಲ. ಉರಿದ ಸ್ವಾಮಿ. ಸರ್ ನಮಸ್ತೆ, ನಾನು ನಾಗರಾಜು. ನಾಗರಾಜ್ ಹೇಳಿ ಸರ್. ಅದೇ ನಾನು ಮದುವೆ ಬ್ರೋಕರ್ ಸರ್. ನಾಗರಾಜ್ ಹೇಳಿ ಸ್ವಾಮಿ. ಚೆನ್ನಾಗಿದ್ದೀರಾ ಸರ್? ಊಟ ಇನ್ನ ಇಲ್ರ. ನಮ್ದು ಗುರುವಾರ ನಮ್ಮ ತಂದೆ ತಾಯಿದು ಮದುವೆ ಇದೆ ಸರ್. ಬರ್ಬೇಕು. ಹಲೋ ಯಾರು? ಗುರುವಾರ ನಮ್ ತಂದೆ ತಾಯಿದು ಮದುವೆ ಇದೆ ಸರ್, ಬರ್ಬೇಕು ದಯವಿಟ್ಟು. ಇಲ್ಲೇ ಖಂಡಿತ ಬರ್ತೀನಿ ಸ್ವಾಮಿ. ಮನೆ ಕೊಟ್ಟಿದ್ರ ಪತ್ರಿಕೆ? ಮನೆಯಲ್ಲಿ ಲಗ್ನ ಪತ್ರಿಕೆ ಕೊಡಕ್ ಬಂದಿದ್ದೆ, ಅವಾಗ್ಲೇ ಇರ್ಲಿಲ್ಲ, ನಿಮ್ ಮನೆ ಗೊತ್ತಾಗ್ಲಿಲ್ಲ. ತುಮಕೂರ್ಗೆ ಹೋಯ್ದೆ ಸ್ವಾಮಿ. ತುಮಕೂರು ಕೇಳ್ದೆ ಅಕ್ಕವ್ರಿಗೆ. ಅದಕ್ಕೆ ಖಂಡಿತ 25ನೇ ತಾರೀಕು ತಿರ್ಗಾ ಹೇಳಿಲ್ಲ ಪಾಳಿಲ್ಲ ಅನ್ಕೊಂಬೇಡ್ರಿ. ಬರ್ತೀವಿ ಸ್ವಾಮಿ, ಬರ್ತೀವಿ. ನಮ್ ತಂದೆ ಏನೋ ಕೆಲಸ ಮಾಡ್ಕೊಂಡಿದ್ರಲ್ಲ ನಮ್ ತಂದೆ. ಅಲ್ಲೇ ನಮ್ ರಿಲೇಷನ್ ಅಲ್ಲೇ ನೋಡಿ ಮದುವೆ ಮಾಡ್ತಾ ಇದೀವಿ ಸರ್. ಒಳ್ಳೇದ್ ಬಿಡ್ರಿ. ಟೈಮ್ ಬಂದಾಗ ಮಾಡ್ಲೇಬೇಕು. ಇವಾಗ ನಾವು ನಮ್ಮ ಮಕ್ಳಿಗೆ ಟೈಮ್ ಬರೋ ಹೊತ್ತಿಗೆ ಮಾಡ್ದು. ಕೊರೋನಾ ಏನು ಕೇಳಲಿಲ್ಲ. ಮಾಡ್ದು. ಅದೇ ನಮ್ಮ ಅಪ್ಪಂಗ್ ವಯಸ್ಸು ಇನ್ನೇನ್ ಸರ್, ಎಲ್ಲಾ ಏಜ್ ಆಗ್ತಾ ಇತ್ತು. ಎಲ್ಲಾರು ಏನ್ ವಯಸ್ಸಾಯ್ತು, ಮದುವೆ ಮಾಡಲ್ಲ ಅಂತ ಇನ್ನೂ ಎಷ್ಟು ವರ್ಷ ಮಾಡಿಕೊಂಡ್ಲಿ ಸರ್ ನಾನು. ಒಂದ್ ಮೇಲೆ ಯಾವ ಮದುವೆ ಇದು ಏನೋ ಕೂಡಿ ಬರ್ತೈತೆ ಅಂತ ಹೇಳ್ತಾರಲ್ಲ. ಅವಾಗ ನೋಡಿ ನಾವ್ ಯಾರು ಹಿಡಿದ್ರು ನಿಲ್ಲಲ್ಲ. ಅದು ಆಗಿ ಮದುವೆ ನಾವ್ ನೋಡಿ 1 ವರ್ಷದಾಗ ಎರಡು ಮಾಡಾಕ ಇನ್ನೊಂದ್ ತಿಂಗಳು ಕಳೆದ್ರೆ 2 ಮದುವೆ ಆಗೋದು. ನಾವ್ ಮಾಡ್ಲೇಬಾರ್ದು ಅಂತ ಇತ್ತು, ಇನ್ನ ಚಿಕ್ಕ ವಯಸ್ಸು ಅಂತ. ಹಂಗ ಏನ್ ಮಾಡಕ್ಕಾಗುತ್ತೆ ಕೂಡಿ ಬಂದಾಗ. ಅದೇ ನಮ್ ತಂದೆಗೂ ಆಲೆ 25 ವರ್ಷ ಆಗಿತ್ತು. ಒಂದು ಏನ್ ಗೊತ್ತಾ ಅಂದ್ರೆ, ಅದು ಒಂದ್ ಇರ್ಲಿ ಇಲ್ದಲೇ ಇರ್ಲಿ ಆಗೋಗ್ರಿ ಸ್ವಾಮಿ. ಇದು ಮದುವೆ ಮನೆ ಅಂತ ಅಂದ್ರೆ ಕಷ್ಟ. ಅದಕ್ಕೆ ಸುಮ್ನೆ ನೋಡಿದ್ವಿ ಈ ಕಾಲದಾಗೆ. ಮನೆ ಕೈ ಹಚ್ಚಿದ್ರೆ ಅವ್ರ ಕಡೆಗೆ ಕೊಟ್ಟರೆ ಅವರು ಬಾಳ್ವೆ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಸುಮ್ನೆ ಏನ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಚಿಕ್ಕ ವಯಸ್ಸು ಅಂತಿದ್ರು. ನಮ್ ಸಾರ್ ನಿಜ ನಂಬ್ತಿರೋ ಬಿಡ್ತಿರೋ, ಈ ಶುಕ್ರವಾರ ಬಂದ್ರೆ ನಮ್ಮ ಅಪ್ಪಂಗೆ 24 ತುಂಬ 25 ಬೀಳುತ್ತೆ ಗೊತ್ತಾ? ನೀವ್ ನಂಬ್ತೀರಾ?
ಇವಾಗ ನಾವೆಲ್ಲ ಇವಾಗ ನೋಡಿ 19 ವರ್ಷಕ್ಕೆ ಮದ್ವೆ ಆದ ನಾವು. ಅವಾಗ ನಮ್ಮ ಇದ್ರಾಗೆ ಏನ್ ಒಳ್ಳೆ ವಯಸ್ಸು ಬಿಡ್ರಿ, 25 ನೀವು ನಮ್ಮ ಅಪ್ಪನ್ ನೋಡಿದಿರಲ್ಲ ಬೆಳ್ಳಾವಿ ಸಂತೆಗೆಲ್ಲ. ಓ ಅದೇ ಬೆಳ್ಳಾವಿ ಸಂತೆಲ್ಲ ನಮ್ಮ ಅಪ್ಪನ ನೋಡಿದ್ರಲ್ಲ, ಸುಣ್ಣ ಮಾಡ್ತೈತಲ್ಲ ಸುಣ್ಣ. ಹಾ ಅದೇ ಇದೆಂತ ಅರ್ವಿ ಕರೆಕ್ಟ್ ನೋಡ್ರಿ. ಬಿದ್ರಾರ ನೀವು? ಆಗ ಮರ್ತ್ಬಿಟ್ಟಿದ್ಯಣ್ಣ. ಇಲ್ಲ ಬಿದ್ರೆ ಅದೇ ಮಡಿಕೆ ತುಂಬ್ಕೆ ಬರ್ತಾರಲ್ಲ ಸುಣ್ಣ. ಅಲ್ಲ ನಮ್ಮ ಅಪ್ಪಗೆ 25 ವರ್ಷ ನಂಗೆ ಕಾಣ್ಸುತ್ತಾ? ನಮ್ಮ ಅಪ್ಪಗೆ 25 ವರ್ಷ ನಂಗೆ ಗೊತ್ತಾಗುತ್ತಾ ನೋಡ್ರಿ. ನಮ್ಮ ಅಪ್ಪಗೆ 25 ವರ್ಷ, ನನಗೆ 40. ಸುಣ್ಣ ಮಾಡ್ತಿದ್ದಲ್ಲ ತಾತಂಗೆ ನಮ್ ಸುಣ್ಣ ಮಾರ ತಾತ ನಮ್ಮ ಅಪ್ಪಂಗೆ 25 ವರ್ಷ, ನನಗೆ 46 ವರ್ಷ. ಏನೋ ಒಂಚೂರು ವ್ಯತ್ಯಾಸ ಆಯ್ತಾ ಇಬ್ರಿಗೂನು? ಹಲೋ ಸಮಯ, ಯಾರೋ ನೀವು? ನಾಗರಾಜು? ಇದು ಸುಣ್ಣ ಮಾಡ್ತಿದ್ದಲ್ಲ ತಾತಂದ ಮದ್ವೆ? ಈ ಗುರುವಾರ. ಅಯ್ಯೋ ನೀವು ಅವ್ರಿಗೆ ಏನಾಗಬೇಕು? ಮಗ ಅಲ್ವಾ ನಾನು ಸರ್, ದೊಡ್ಡ ಮಗ ನಾಗರಾಜ, ಮದುವೆ ಬಿಡೋಕರು. ಅವ್ರಿಗೆ ಮದುವೆ ಮಾಡ್ತಾ ಇದ್ದೀಯ ನೀನು? ಯಾಕೆ? ಅಮ್ಮನ್ನ ಇದು ಹಿಂಗಾಗಿ ನನ್ಗೆ ಇವಾಗ ಇನ್ನೊಂದ್ ಸ್ವಲ್ಪ ದಿನದ ಹುಚ್ಚಿಡಿತೈತೆ ಅಂತ ಜನ ಹೇಳೋದು. ನಮ್ಗೆ ಓಯ್ ನಾಗರಾಜ್ ಇವ್ರೆ, ನಿಮ್ಮ ಇವ್ರೆ ನನಗಿನ್ನ ಹುಚ್ಚ ಹಿಡ್ದಿಲ್ಲ. ಅಲ್ಲ ಸರ್, ನಮ್ಮಮ್ಮ ಮೊದಲನೇ ಹೆಂಡತಿ ತೀರೋಗಿದ್ರಲ್ಲ. ಮೊದಲನೇ ತಾತ ಇದು ಗೂರ್ ಹಚ್ಕೊಂತ ಹೊಲ್ಟೆ ಕೆಮ್ಮು ಆಚೆಗೆ ದುಗ್ಯಾಕಲ್ಲ, ಅದನ್ನ ಮದುವೆ ಮಾಡ್ತೀಯ? ಮಾಡ್ಕೊಳ್ಳಿ ಬಿಡಿ ಸರ್. ಅದು ಅಲ್ಲ, ಅಜ್ಜಿ ಗೂರ್ ಹಚ್ಚಿ ಟಿಪಿ ಕಾಯಿಲೆ ನಾಯಿ ಕುಂತೈತೆ. ಅದು ನಾನು ಇದೇನಪ್ಪ ಅಂತ ಈಗ ಸುಣ್ಣ ಮಾಡೋದು ಬೆಳ್ಳೆಗೆ ಅನ್ನೋತಿ ಗೊತ್ತಾಯ್ತು ನನಗೆ. ಯಾವ್ದಾರ ಇವನು ಅಮ್ಮ ನನಗ್ ಮೊದ್ಲು ನನ್ ಬುದ್ಧಿ ತೀಗ ತೊಳ್ಕೊಂಡ ಹೆಂಗೋಪ್ಪ ನಾನು ತಾಯಿನ ಒಳಗಡೆ ಹೋಗ್ಬಿಟ್ಟನು ಕಂದ. ಇಲ್ಲ, ಎಲ್ಲಿದ್ಯಾ? ಬಾಕ್ಲ ಕುಂತಿದ್ದೀನಿ. ನೀನ್ ಫೋನ್ ಯಾಕೆ ಕಟ್ ಮಾಡಿದ್ದು? ಏನೋ ಮೈ ಜುಮ್ ಅಂತ ಆಗ್ತಿತ್ತು. ಲೈಟ್ ಜುಮ್. ನಾನ್ ಇರ್ಬೇಕಾರೆ ಎದ್ಕೊಂಡ್ಬೇಡ. ನೀವೆಲ್ಲಿದ್ದೀರಾ? ನಾನು ಎಲ್ಲೇ ಇದ್ರು ನೀನ್ ಏನೇನ್ ಮಾಡ್ತಿದ್ಯಾ ನೋಡೋ. ನಿನ್ ಮನೆ ಮುಂದೆ ಒಂದು ವೃಕ್ಷ ಇಲ್ವನೋ? ಹಳ್ಳಿ ಮರ. ಹಳ್ಳಿ ಮರದ ಮೇಲೆ ನೋಡೋ ಎಷ್ಟು ಕುಂತಿದಾವ್. ಅಮಾವಾಸ್ಯೆ ನೋಡ ಇವತ್ತು ನಿಮ್ ಮರದ ಮೇಲೆ 13 ಕುಂತಿದಾವ್ ಕಣ. ಗೊತ್ತಾಯ್ತೇನೋ? 13 ದೆವ್ವಗಳು ಕಣ ನಿಮ್ ಮನೆ ಮುಂದೆ ಇರೋ ಹಳ್ಳಿ ಮರದ ಮೇಲೆ, ವೃಕ್ಷದ ಮೇಲೆ. ಎಲ್ಲ ಎಲೆ ಉದ್ರವೆ? ಎಲ್ಲ ಎಲೆ ಉದ್ರು ಐತಿ, ಬರೇ ಮರ. ಈ ಎಲೆ ಉದ್ರೋದ್ರೆ ದೆವ್ವ ಕೂತ್ಕೊಳಕ್ಕೆ ಎಷ್ಟು ಕುಂತಿದಾವೆ? 13 ಇದಾವ್ ಕಣ. 13 ಗಾಳಿ ಇದಾವ? 13 ಗಾಳಿ ಇದಾವೆ. ಅದ್ರಲ್ಲಿ 3 ನಿನ್ನ ಸೇರ್ಕೊಬೇಕು ಅಂತ ಪ್ರಯತ್ನ ಪಡ್ತಾ ಇದಾವ್ ಕಣ. ಅಮಾಸೆ ನೀನ್ ಈಚೆ ಏನ್ಕೋ ಬಂದಿ ನೀನು? ಸೆಕೆ ಆದ್ರೆ ಅಮಾವಾಸ್ಯೆ. ಇಲ್ಲಿ ನೋಡ, ಇಲ್ಲಿ ಬೇಕಾರೆ ಮುಖ ತೋರ್ಸೋದ್ ಮಾಡ್ತೇನೋ ಫೋನ್ ನೀನು. ಇಲ್ಲಿ ದೆವ್ವ ಎಬ್ರಿಸ್ಕೊಂಡಿದ್ದೀನಿ, ಒಂದ್ ಹೆಣ್ ದೆವ್ವನ. ಗೊತ್ತಾ? ಎಣನ ಎಲ್ಲಿ ಮಾಡಿ ಸ್ವಾಮಿ ನೋಡೋಣ. ನೋಡಿ ನೋಡ್ಬಿಟ್ಟಿ ಮಾಡ್ತೀನಿ. ಅದು ಬೇಕಾದ್ರೆ ಮಾತಾಡಕ್ಕಾಗಲ್ಲ. ಫಸ್ಟ್ ನಾನು ಹೇಳೋದ್ ಕೇಳಿಸ್ಕೊ. ಇಲ್ಲಿ ಹಂಗೆ ಕಾಣ್ತಾವೆ ಈರೇಕೆ ಅಂತ ತಿಳ್ಕೊಂಡೆ ನಾನು. ಈರೇಕೆ ಎಲ್ಲ ಕಣ. ಈರೇಕೆ ಎಲ್ಲ ಕಣ. ಒಂದ್ ಕಳಿಸ್ಲ ನೋಡ್ತೀನ ನೀನು? ಎಲ್ಲಿ ಕಳಿಸ್ತೀರಾ? ನಿಮ್ ಮನೆಯೊಳಗೆ ಕಳಿಸ್ಲ ಇವತ್ತು? ಬೇಡ. ಶುಭ ಕಾರ್ಯ ಮಾಡ್ತಾ ಇದ್ವಿ, ಬೇಡ. ಅಲ್ಲಲ್ಲ, ಯಾರ್ದಾರ ಒಬ್ರು ಮೈ ಮೇಲೆ ಬರ್ಸ್ಲಾನ ಈಗ. ನಿಮ್ ಪಕ್ಕ ಒಂದ್ ಹುಡುಗ ಇದ್ದಾನಲ್ಲ, ಅವನ್ ಮೇಲೆ ಬರ್ಸ್ಲಾನು? ಅವರು ಪಕ್ಕದ ಮನೆಯವರು ಸ್ವಾಮಿ. ಅವರು ಬರ್ಸ್ಲಾನು ಅವನ ಮೇಲೆ? ಬರ್ಸ್ಲಾನು? ಬರ್ಸ್ಲಾ? ನಿನಗ್ ನಿಮ್ ಮನೆಯೊಳಗೆ ಯಾರಾಗಲ್ಲ ಹೇಳ, ಅವ್ರ ಮೇಲೆ ಬರಸ್ತೀನಿ. ನಾಯಿ ಬೇಡ, ಅವ್ರ ಮನೆಯೊಳಗೆ ಯಾರಾಗಲ್ಲ ಹೇಳ್ರಿ. ನರಸಿಂಹರಾಜು, ನಿಮ್ ಮನೆಯೊಳಗೆ ಯಾರಾಗಲ್ಲ ಹೇಳ, ಅವ್ರ ಮೇಲೆ ಬರಸ್ತೀನಿ. ಮನೆ ಕಂಡವ್ರೆ ಬರ್ಲಿ ಬಿಡು, ಮನೆ ಕಣ್ಲಿ, ನಾನು ಎಬ್ಬಿಸ್ತೀನಿ. ಯಾರ ಮೇಲೆ ಬರಂಗ್ ಮಾಡ್ಲಿ? ನಮ್ಮ ಅವ್ವನ ಮೇಲೆ. ನಿಮ್ಮ ವಯಸ್ಸಾಗೈತಲ್ಲೋ? ನಮ್ಮ ಯಾಕೋ ಈಗ ಕಾಸಪಾಸ ಏನು ಕೊಡ್ತಾ ಇಲ್ಲ. ಅವ್ರ ವಯಸ್ಸಾಗಿರೋರ್ ಮೇಲೆ ಬೇಡ ಕಣ ಪ್ರಭಾವ ಬೀರೋದು.
ಇನ್ನೊಬ್ರು ಯಾರಾದ್ಮೇಲೆ ಹೇಳೋ. ನಮ್ಮ ಹುಡುಗ ಒಂದ್ ಈಗ ಕುಡಿಯೋದ್ ಕಲ್ತ್ಬಿಟ್ಟೆ ಅದ್ರ ಮೇಲೆ ಬರಸ್ರಿ. ಯಾರು ಹೇಳು? ನಮ್ಮ ಅಣ್ಣ ಮಗ. ಅಲ್ಲ ನಿಮ್ ಹೆಂಗಸ್ರ ಮೇಲೆ ಬರ್ಸ್ಲನು? ರೆಡಿ. ಯಾಕೆ? ಆಮೇಲೆ ಏನ ತಗೊಂಡ್ರಿ ಹಾಕಿ ಎಲ್ಲ ಪಲ್ಲ ಮುರಿ ಹಾಕಿರಿ ನನ್ನ ಏನ ತಗೊಂಡ್ ಹೊಡೆದ್ ಮಾಡಿರಿ ನಾ ಹಾಕ್ಬೇಕಂದ್ರೆ ಸುಮ್ಕಿರೋದು. ಓಡ್ಬೇಡ, ಓಡಕ್ ಹೋಗ್ಬೇಡ. ಓಡೋಕ್ ಹೋದ್ರೆ ನೀನ್ ಜುಟ್ಟು ಹಿಡ್ಕೊಂಡ್ ನೋಡ್ಕೊಂಡಿಸಿದೀನಿ. ಕೂತ್ಕೋ. ಕೂತ್ಕೋ. ಕೂತ್ಕೊಂಬೇಕು. ಎಲ್ಲಿ ಕಾಣೋದಿಲ್ಲ? ಕೂತ್ಕೊಬೇಕು ಇಲ್ಲೇ. ಇಲ್ಲ ನಾನೊಂದ್ ಈಗ ಮಣ್ ಮಾಡಿದ್ರಲ್ಲ ಹೆಣಾಕ ಇಬ್ರು ಕುಂಡ್ರಿಸಿದೀನಿ. ಅದು ರಕ್ತ ಕುಡಿಬೇಕು ಅಂತ ಐತೆ. ಅದಕ್ಕೇನೆ ಯಾರನ್ನ ಔಷಧಿ ತಗೊಬೇಕಲ್ಲ. ಇವತ್ ಸತ್ತೋಯ್ತಲ್ಲ, ಬೇರೆ ಯಾರನ್ನ ಔಷಧಿ ತಗೊಬೇಕು. ಇಲ್ಲಿ ರೋಡ್ ಐತಿ ಪಕ್ಕದಲ್ಲಿ, ಅದನ್ನ ಔಷಧಿ ತಗೊಬೇಕು ಅಂತ ಕೇಳ್ತಾ ಐತೆ. ಬೇಡ ನರಸಿಂಹರಾಜು ತಕ್ ಹೋಗ್ಬೇಡ, ನರಸಿಂಹರಾಜು ತಕ್ ಬೇಡ ಅಂತ ಹೇಳ್ತೀನಿ. ನರಸಿಂಹ ನಿಂತ ಕಳಿಸ್ಲಾನ ಇವತ್ತು. ಬೇಡಿ. ಯಾಕೋ? ಸೊಳ್ಳೆ ಕಡಿತಾವ್ರಿ ಮನೆಗೆ. ಸೊಳ್ಳೆ ಕಡಿತಾವೆ. ಬುಮ್ 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 ಭೋಲೆನಾಥ ಸಾಧದೆ ಬುಮ್ ಬುಮ್ ಭೋಲೆನಾಥ ರಾಮ ರಾಮ್ ರಾಮ ರಾಮ ರೇ ಬುಮ್ ಬುಮ್ ಭೋಲೆನಾಥ್ ಬಲನಾಥ್. ಹಿಮಾಲಯದಿಂದ ಬಂದವರು ದೊಡ್ಡ ಸ್ವಾಮಿ ನಿಮ್ ಪಾದಗತಿ ಕಣ. ಬಮ್ ಬಮ್ ಅವ್ರು ಹೇಳೋದ್ ಕೇಳಿಸ್ಕ. ಬಮ್ ಬಮ್ ಭೋಲೆನಾಥ್. ನರಸಿಂಹರಾಜು ಸ್ವಾಮಿ ಹೇಳಪ್ಪ, ಮಂತ್ರ ಹೇಳ್ಕೊಡ್ತೀನಿ ಹೇಳಪ್ಪ ಒಂದು. ಬಂ ಬಂ ಭೋಲೆನಾಥ ಕಂಚನ ಓಂ ಕಾಂಚನ ಕಾಂಚನ ಕಾಮಾಕ್ಷಿ ಪಾಳ್ಯದ ಕಾಂಚನ, ವಿಜಯನಗರದ ವಿಜಯಮ್ಮ, ಗಂಗಮ್ಮ, ತಿಪ್ಟೂರು ರತ್ನಮ್ಮ, ವಿದ್ಯಮ್ಮ, ನೆಟ್ಕುಂಟೆ ಲಕ್ಷ್ಮಮ್ಮ, ಗೊಲ್ರಟ್ಟಿ ಗೊಲ್ರಮ್ಮ, ಇವನ್ನೆಲ್ಲ ನಾಶ ಪಡಿಸ್ಕೊಂತಕ್ಕಂಥ ಶಕ್ತಿ ತುಂಬಿ ಹೋಗಿ ಮಾಡ್ಕೊಂಡು ಮಾಡಮ್ಮ. ಹೇಳಪ್ಪ ಏನಂತ? ನನ್ಗೇನು ಅದೇ ನೀವ್ ಒಂದೇ ಸಮ ಕೇಳ್ಕೊಂಡು ಹೋದ್ರೆ ಎಲ್ಲಿದ್ಯಾ? ಹಲೋ ಎಲ್ಲಿದ್ಯಾ? ನಾನು ಅದೇ ಇದು ರಾಮೇಗೌಡ್ರದು ಮಗನ ಮದುವೆಗೆ ಹೋಗ್ತಾ ಇದೀವಿ ಈಗ ಬೆಳ್ಳಾವಿಗೆ. ಓದ್ತಾ ಇದೀಯಾ? ಅದು ಶಾಸ್ತ್ರಕ್ಕೆ ಹೋದ ಮದುವೆಗೆ ನಮ್ಮ ಸಂಬಂಧಿಕರಿಗೆ ಸೋದರ ಬೇರೆ ಒಂದು ಮದುವೆ ಇದೆ. ಎಷ್ಟಕ್ಕೆ ಒಪ್ಕೊಂಡಿದ್ಯಾ? ಈಗ ಎಷ್ಟಕ್ಕೆ ಒಪ್ಕೊಂಡೆ? ತಳಿಗೆ ಒಂದ್ ರೋಡ್ ಗೌಡ್ರೆ ಒಂದು ನಿಲ್ಲಿಸಿ ಮಾತಾಡ್ತೀನಿ. ಸ್ವಲ್ಪ ದೂರ ಅಲೋ ನರಸಿಂಹಣ್ಣ. ಸ್ವಲ್ಪ ದೂರ ಅಯ್ಯ ಅಣ್ಣ ಅಣ್ಣ ಹೇಳಿ ಸ್ವಾಮಿ. ನಾನು ಅಂಬಿಕಾ. ಅದೇ ಈಗ ಎಷ್ಟಕ್ಕೆ ಒಪ್ಕೊಂಡು? 750 ರೂಪಾಯಿ ಒಪ್ಕೊಂಡಿದ್ಯಾ ಅವನ ಹತ್ರ? ನಾನ್ ಅಂಬಿಕಾ. ಎಷ್ಟಕ್ಕೆ ಒಪ್ಕೊಂಡಿದ್ಯಾ ಇವತ್ತು? 750. ಅವ್ರಿಗೆ ಒಪ್ಪಿಸ್ಬಿಟ್ಟಿದ್ದೀನಿ. ತೆನೆ ಕುಯ್ದು ಬೋರ್ ಕುಯ್ ಕೊಡೋದು ಪೂರ್ತಿ. ತೆನೆ ಕುಯ್ದ್ಬಿಟ್ಟು ಬೋರ್ ಕುಯ್ ಕೊಡೋದೆಲ್ಲ ಅವ್ರಿಗೆ ಒಪ್ಪಿಸಿದ್ದೀನಿ. ತೆನೆ ಕುಯ್ಯೋದಲ್ಲ, ತೆನೆ ಕುಯ್ಯೋದು ಅವ್ರೇನ, ಬೋರ್ ಕುಯ್ ಕೊಡೋದು ಅವ್ರೇ. ಅದಕ್ಕಲ್ಲ, ಶಿವಣ್ಣನ್ ಮಗ. ಅದೇ ಇವತ್ ನಾನು ಈಗ ಹೋಗೋದ್ಕ ಜೊತೆಗೆ 750 ರೂಪಾಯಿ ಒಪ್ಕೊಂಡಿದ್ಯಂತೆ. 750 ರೂಪಾಯಿ ಇಸ್ಕೊಂಡಿದ್ಯಂತೆ. ನನ್ಗೆ ಎಷ್ಟು ನಿನ್ಗೆ ಎಷ್ಟು ಅದ್ರೊಳಗೆ? ನಾನು ₹1 ಇಸ್ಕೊಂಡಿಲ್ಲ, ಎಲ್ಲ ಅವ್ರಿಗೆ ಕೊಟ್ಟು ಬಂದಿದ್ದೀನಿ. ಎಷ್ಟು ಜನ ಆಳ್ಗೂ ಕರ್ಕೊಂಡು ಕುಯ್ಸಿ ತೆನೆ ಕುಯ್ಸಿ ಬೋನ್ ಕುಯ್ದಾಕಿ ಬರೋದು. ಬೋನ್ ಕುಯ್ಯೋದು ಅವ್ರೆ, ಎಲ್ಲ ಪೂರ್ತಿ ಅವ್ರಿಗೆ ಒಪ್ಸಿ ಬಂದಿದೀವಿ. ನಾವೇನು ಇಸ್ಕೊಂಡಿಲ್ಲ, ಏನೂ ಇಲ್ಲ. ಅದಲ್ಲ ನರಸಿಂಹಣ್ಣ, ಅದೇ ಈಗ ಅವ್ನ್ ಯಾರೋ ಫೋನ್ ಮಾಡಿದ್ನಲ್ಲ ನಿನ್ಗೆ, 750 ರೂಪಾಯಿ ಕೊಡ್ತೀನಿ ಕಳ್ಸ್ಕೊಡು ಅಂತ. ಅದಕ್ಕೆ ನಾನು ಹೊರಟಕ್ ರೆಡಿ ಇದ್ದೀನಿ. ಈಗ ಹೋಗ್ಬೋದು. 750 ರೂಪಾಯಿ ಲಾಸ್ ಆಗಲ್ವಾ ನಮ್ಗೆ? ಎಷ್ಟ್ ಜನ ಆಗ್ಲಿ, ಎಷ್ಟ್ ಜನ ಕೊಡ್ಲಿ ಅವರು, ನೀವು ಹಂಚ್ಕೊಂಡು ಅನ್ಯೂನ್ಯವಾಗಿ ಕುಯ್ದ್ಬಿಟ್ಟು ತೆನೆ ಕುಯ್ದು ಬೋರ್ ಕುಯ್ದಾಕ್ ಬರ್ರಿ ಅಷ್ಟೇ, ಇನ್ನೇನಿಲ್ಲ. ತೆನೆ ಕುಯ್ಯಕ್ ಅಲ್ಲ ಕಣ, ಅವ್ನ ಯಾರ ನೆನ್ನೆಯಿಂದ ನಿಂಗೆ ಫೋನ್ ಮಾಡ್ತಿದ್ನಂತಲ್ಲ, ಅದೇ ಸೆಟಪ್ ಮಾಡ್ಕೊಡು ಅಂತ. ಪೆಟ್ರೋಲ್ ಅಲ್ಲ, ಇವ್ರು ರಾಮೇಗೌಡ್ರದು ಇದು. ಅದೇ ಇವ್ರು ವೆಂಕಟೇಶಣ್ಣವ್ರದ್ದು ತೆನೆ ಕುಯ್ಯಕ್ಕೆ. ನೋಡಪ್ಪ ಕೊಡ್ತೀನಿ, ಅದೇನ ಮಾತಾಡೋ. ಹಲೋ ನರಸಿಂಹಣ್ಣ. ಅದೇನೇನೆ ನಿನ್ನ ಹೇಮಾವತಿ ಆಫೀಸ್ ಆಗಿದ್ದಾಗ ನಾನು ಫೋನ್ ಮಾಡಿದ್ರು. ಅದೇ 750 ರೂಪಾಯಿ ಕೊಡ್ತೀನಿ ಸೆಟಪ್ ಮಾಡ್ಕೊಡು ಅಂತ ಹೇಳಿದ್ನಲ್ಲ. ಸೆಟಪ್ ಅದೇ ಹುಡುಗಿನ ಸೆಟಪ್ ಮಾಡ್ಕೊಡು ಅಂತ.
ಅದೇನ ನೀವು ಹೋಗಿ ಅವ್ರ ಅಪ್ಪ ಅಮ್ಮನ ಒಪ್ಪಿಸ್ಕೊಳ್ರಿ ಅಥವಾ ಹೆಣ್ಣು ಗಂಡು ಒಪ್ಪಿದ್ರೆ ಅದು ಮದುವೆ ಮಾಡ್ಕೊಳ್ಳೋದೇ, ನಾವೇನು ಒಪ್ಸೋದೇನೈತೆ ಅದನ್ನ? ಒಪ್ಸೋದಲ್ಲ. ಆ? ಇವತ್ ರಾತ್ರಿಗೆ ಒಂದ್ ರಾತ್ರಿಗೆ ಹುಡ್ಗಿನ್ ಸೆಟಪ್ ಮಾಡ್ಕೊಡು ಅಂತ ಹೇಳಿದ್ನಲ್ಲ. ಒಂದ್ ರಾತ್ರಿ ಹುಡುಗಿನ ಏನ್ಗೆ ಲವ್ ಮಾಡಕ್ಕೆ? ಅಯ್ಯೋ ದುರ್ಬೀಜ್ ಕುಟ್ಟಿದ ದುರಹಂಕಾರದ ದುರಾಭಿಮಾನದ ದುಸ್ಸಹವಾಸದ ನನ್ನ ಮಗ, ನೀನ್ ಇಲ್ಲಿದ್ದೀರಾ? ನೀನು ಯಾವೂರಲ್ಲ ನಿಂದು? ಅಣ್ಣ ನೆನ್ನೆನ ಹೇಮಾವತಿ ಆಫೀಸಾಗಿದ್ದಾಗ ಹೇಳಿಲ್ಲ 750 ರೂಪಾಯಿ. ಇದು ಕೃಷ್ಣ 3 ಹೆಜ್ಜೆ ಜಾಗ ಕೇಳಿ 1 ಹೆಜ್ಜೆ ಭೂಮಿ ಹೋಗಿ ಆ ಭೂಮಿ ಉದ್ದಕ್ಕೂ ಇಕ್ಕಿ, 1 ಹೆಜ್ಜೆ ಆಕಾಶಕ್ಕೆ ಇಕ್ಕಿ, 1 ಹೆಜ್ಜೆ ತಲೆ ಮೇಲೆ ಹಾಕಿ ಭೂಮಿ ಸಮೇತ ತೋದ್ನಲ್ಲ, ಹಂಗ ನಿನ್ ರಕ್ತ ನೆರಕ್ ಬಿಡ್ದಂಗ್ ತೋಡ್ಬಿಡ್ತೀನಿ. ತೋಳೆ ಮಗನ, ಎಲ್ಲಿದ್ದೆ ನೀನು? ಯಾರು ನೀನು? ನಾನು ಯಾವನ ನೀನು? ದುರ್ಬೀಜ್ ನನ್ನ ಮಗನೇ. ಲಾಸ್ಟ್ 750 ರೂಪಾಯಿ ಕೊಡ್ತೀನಿ, ಕಳಿಸ್ತೀನಿ. ನಾವು 10 ಜನ ಮುಂದೆ ನ್ಯಾಯ ಹೇಳಾಗ ನಾವು ನಿನ್ನ ಮುಂದೆ ಎಲ್ಲಿದ್ಯಾ? ಯಾವ ನಿಂದು? ಅಣ್ಣಯ್ಯ 750 ರೂಪಾಯಿ ಲಾಸ್ಟ್ ಕಳಿಸ್ತೀನಿ. 750 ರೂಪಾಯಿ ಅಲ್ಲ, ನಿನ್ನಂತ ಗುಂಡಿಕ್ಕಿ ಕೊಂಬಾಯ್ಬಿಡ್ರಿ ಅಂತ ಹೇಳ್ತೀನಿ ನಾನು. ಯಾವ ನಿಂದು? ಯಾವ ಸೋಳೆ ಮಗ ನೀನು ನಂಬರ್ ಕೊಟ್ಟಿದ್ದು? ನಾನು 10 ಯಜಮಾನ ನ್ಯಾಯ ಹೇಳ ಯಜಮಾನ ನಾನು. ಅಣ್ಣಯ್ಯ ಹುಡ್ಗಿ ಕೈಲೇ ಕೊಡ್ತೀನಿ ನೋಡ, ಮಾತಾಡೋ. ಹುಡ್ಗಿನೂ ಒಪ್ಕೊಂಡೈತೆ. ಆ ಹುಡ್ಗಿ ಕೈ ಕೊಡ್ತೀನಿ ನೋಡ, ಮಾತಾಡೋ. ಆ ಹುಡ್ಗಿ ಒಪ್ಕೊಂಡೈತೆ. ಹಲೋ ಏನವ? ಅಣ್ಣ 750 ನಿಂಗೆ 250, ನಂಗೆ 500 ರೂಪಾಯಿನಾ? 750 ರೂಪಾಯಿ ಒಪ್ಕೊಂಡಿದ್ಯ ಅಂತ ಅಲ್ಲ, ಅದ್ರಾಗ 250 ರೂಪಾಯಿ ನಿನ್ಗೆ, 500 ರೂಪಾಯಿ ನನ್ಗ. ಏನಕ್ಕೆ? ನೀನ್ ಸೆಟಪ್ ಮಾಡ್ಕೊಟ್ಟಿದ್ಯಲ್ಲ ಗಿರಾಕಿನ. ಸೆಟಪ್? ಅಮ್ಮ ನಿಮ್ಮ ನೀವು ನೋಡಿ, ಸಮಾಜದಾಗ ಹೆಣ್ಣಿಗೆ ದೊಡ್ಡ ಸ್ಥಾನ ಇದೆ. ಹೆಣ್ಣೆಂದರೆ ಏನೇನೋ ಹೆಣ್ಣುಗಳ ಬಗ್ಗೆ ಎಷ್ಟು ವರ್ಣ ಹಿಂದಿಂದ ಲೆಕ್ಕ. ಭೂದೇವಿ ಹೆಣ್ಣು, ಎಂತೆಂತ ರಾಕ್ಷಸನ್ ಕೊಂದಾಕಿರೋದು ಹೆಣ್ಣು ಅಂತ ಹೆಣ್ಣಿಗೆ ಕಳಂಕ ತರ ಅಂತ ನಿನ್ನಂತರ ಇರೋದ್ರಿಂದ ನೋಡಿ, ಖಂಡಿತ ನಮ್ಮ ಒಂದ್ ಹೆಣ್ಣಾಗಿ ನಾನು ಹೇಳೋದಿಷ್ಟೇ, ನೀನು ಜೀವನದಲ್ಲಿ ಬದುಕಾಗ ಆಗಂಗಿದ್ರೆ ಬದುಕು. ಈ ತರ ಬದುಕೋದಕ್ಕಿಂತ ನೋಡು, ವಿಷ ಕುಡಿದು ಸತ್ತೋಗ್ಬಿಡು. ಈ ತರ ಬದುಕಲ್ಲ. ಸಮಾಜದಾಗ ನಿನ್ ಬದುಕಿರೋದು ಒಂದೇ, ಜೀವನ ಸಮೇತ ಸತ್ತೋಗೋದು ಒಂದೇ. ನೀನು ಖಂಡಿತ ನಾನು ಅವ್ರಿಗೆ ಯಜಮಾನ. ನೀನು ಈ ತರ ನನ್ನ ಹತ್ರ ಮಾತಾಡೋ ಮಾತು ನನಗೆ ಖಂಡಿತ ಇರ್ತದಲ್ಲ. ಹೆಣ್ಣಾಗೋದಿ ಸುಮ್ಬಿಟ್ಟಿದೀನಿ. ಯಾರನ್ನ ಬೇರೆ ಮಾತಂದಿದ್ರೆ 250 ರೂಪಾಯಿ ಕೊಡ್ತೀನಿ ಅಂತಾನ ಅವ್ರು ಸಮೇತನ ಏನ್ ಮಾಡ್ತಿದ್ದ ಭಗವಂತ ಗೊತ್ತು. 250 ರೂಪಾಯಿ ಕೊಡಲ್ಲ, ನನ್ಗೆ 600 ರೂಪಾಯಿ, ನಿಂಗೆ 150 ರೂಪಾಯಿ ಕೊಡ್ತೀನಿ ಅಷ್ಟೇ. ನೀನ್ ಸೆಟಪ್ ಮಾಡ್ಕೊಟ್ಟಿದ್ಯಾ ನೋಡು. ಇವೆಲ್ಲನ ನೋಡೋ, ಇದು ಅಯ್ಯಪ್ಪ ಸ್ವಾಮಿ ಆಗ್ಬಿಡ್ತೀನಿ ನಾನು. ಮಹಿಷಾಸುರ ನಂಗೆ ಕೊಂದಲ್ಲ, ಹಂಗೆ ಅಯ್ಯಪ್ಪ ಸ್ವಾಮಿ ನನ್ನ ದೇವ್ರಿದ್ದಂಗೆ ನಾನು. ನನ್ನ ಇನ್ನೊಂದ್ಸಲ ನನ್ನ ಈ ತಾಳ್ಮೆ ಕೆಡಿಸಿದ್ರೆ ಅಮ್ಮ, ನಿನ್ನ ಹೆಂಗ್ಸು ಅನ್ನೋದು ಮರ್ಸ್ಬಿಟ್ಟು ನಿನ್ ಏನ್ ಬೇಕಾರೋ ಮಾಡ್ಬಿಡ್ತೀನಿ ನಾನು. ಹೇಳಿದೀನಿ. ಕಷ್ಟ ಅನ್ಭವಿಸೋದು ನಾನು. ನಿಂಗೆ 250 ರೂಪಾಯಿ, ನಂಗೆ 500 ರೂಪಾಯಿನಾ? ಕಷ್ಟ ಅನುಭವಿಸು. ನಿನ್ನ ತಾಯಿಗೆ ಕೆಟ್ಟ ಹೆಸರು, ನಿನ್ ತಂದೆ ಕೆಟ್ಟ ಹೆಸರು, ಸಮಾಜಕ್ಕೆ ಕೆಟ್ಟ ಹೆಸರು, ನಂಟಿಸ್ಟಿಗೆ ಕೆಟ್ಟ ಹೆಸರು. ಇದಕ್ಕಿನ್ನ ಗಾರ್ಮೆಂಟ್ಸ್ ಹೋಗು, ಯಾವ್ದಾರ ಹೋಟ್ಲ ಪಾತ್ರೆ ತೊಳಿಯಕ್ ಹೋಗು, ಅಥವಾ ಇನ್ನೊಂದು ಯಾವ್ದನ ಇನ್ನೊಂದು ಸಮಾಜಕ್ಕೆ ಒಳ್ಳೆ ತಂದಾಗ ಯಾವ್ದನ ಒಂದು ಆಸ್ಪತ್ರೆ ಕಸ ಗುಡ್ಸೋಕು. ಬೇಜಾನ್ ಕೆಲಸ ಇದೆ ಈ ಬಾಳು. ನಿನ್ನ ಮಾರ್ಕೆಟ್ ನೀನ್ ಜೀವನ ಮಾಡೋದು ಇದು ಜೀವನ ಅಲ್ಲ. ನಿನ್ ಖಂಡಿತ ಜೀವನ ಭೂಮಿ ಮೇಲೆ ಇರೋದೇ ವೇಸ್ಟ್. ನಾನು ನಿನ್ನ ಹತ್ರ ಮಾತಾಡಿದ್ನಲ್ಲ ಇಂಥದಕ್ಕ, ನನ್ನ ಮೆಟ್ಟು ತಗೊಂಡು 3 ಸಲ ಹೊಡ್ಕೊಂಡು 3 ಸಲ ಗಂಜಿ ಹಾಕೊಂಡು ನಾನು ಇನ್ನೊಂದ್ಸಲ ಪುಣ್ಯಸ್ಥಳಕ್ಕೆ ಹೋಗಿ ಬರ್ಬೇಕಾಗುತ್ತೆ. ನನ್ಗೆ ಇನ್ನು ನಿಮ್ಮಂತರು ಈ ಜೀವಮಾನದಾಗ ನನಗೆ ಫೋನ್ ಮಾಡ್ಬೇಡಿ. ನಾನು ಶ್ರೀರಾಮಚಂದ್ರ ಇದ್ದಂಗೆ. ನಾಟ್ ರೀಚಬಲ್ ಯಾವ್ದೋ ಬೇರೆ ನಂಬರ್ ಮಾಡಿದ್ರ ಗೊಲ್ರಟ್ಟಿ ಲಕ್ಷ್ಮಣ ಮುಂತಕ್ ಹೋಗೋದು, ಆಮೇಲೆ ರತ್ನ ಮುಂತಕ್ ಹೋಗೋದು, ಅದೆಲ್ಲ ಒಳ್ಳೇದಲ್ವಾ? ಹಲೋ 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 ಸೌಂಡ್ ಕಮ್ಮಿ ಹಲೋ 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 ನರಸಿಂಹರಾಜು ಅವನೇ? ಸ್ವಾಮಿಯವ್ರ ಫೋನ್ ಮಾಡ್ರಿ, ಕಮ್ಮಿ ಸೌಂಡ್. ಪೂಜೆ ಹೋಯ್ತ ಸ್ವಾಮಿ. ಸ್ವಾಮಿಗಳೆಲ್ಲ ಅಂದ್ರೆ ನಾನ್ ನಿಮ್ ಕೈ ಮುಗಿತೀನಿ, ಕಾಲ್ ಮುಗಿತೀನಿ. ನಾನ್ ನಿಮ್ ತಂಟೆಗ್ ಬರಲ್ಲ, ನಿಮ್ಗೆ ಇನ್ನೊಂದ್ಸರಿ ಫೋನ್ ಮಾಡಲ್ಲ. ನಾನು ಮಾಡಿದೆಲ್ಲ ತಪ್ಪಾಯ್ತು. ಹಲೋ ಪೂಜೆಗೆ ಹೋಗಿದ್ದು ಇವ್ರೆ ಅಮ್ಮ. ಪೂಜೆಗೆ ಹೋಯ್ತು ಅಮ್ಮ, ಇವತ್ತು ಪೂಜೆ ಇತ್ತು. ನೋಡಿ, ನಾನು ನಿಮ್ ತಂಟೆಗ್ ಬರಲ್ಲ.
ನಿಮಗ್ ಫೋನ್ ಮಾಡಲ್ಲ, ನಿಮ್ ಕೈ ಮುಗಿದೀನಿ. ನನ್ಗೆ ನೆನ್ನೆ ರಾತ್ರಿಯಿಂದ ಮೈ ಕೈಯೆಲ್ಲ ಉರಿ, ಮೈಯೆಲ್ಲ ಬೆಂಕಿಯಲ್ಲಿ ಬೆಂದಾಗ ಆಗ್ತೈತೆ. ನಾನ್ ನಿಮ್ ತಂಟೆಗ್ ಬರಲ್ಲ, ನಿಮ್ ತಂಟೆಗ್ ಬಂದಿದ್ ತಪ್ಪಾಯ್ತು, ನಂಗೆ ಕ್ಷಮಿಸ್ಬಿಡ್ರಿ. ಶೃಂಗೇರಿ ಶಾರದಾಂಬೆ ಎಂತದ್ ಹೇಳ್ಕೊಟ್ಟಿತ್ತು ಸ್ವಾಮಿಗಳ ಭಾಗ ಬರ್ತದ ನಮ್ಮ ಎಂತದ್ ಹೇಳ್ಕೊಟ್ಟಿತ್ತು ನಮಗ ಎಂತದ್ ಹೇಳಕ್ ಮಂತ್ರ ತಾಯಿ ಪರಮೇಶ್ವರಿ ನೋಡಿ ನಾನು ಮಗ ನಾ ಟೈಟಿಂಗ್ ಬರಲ್ಲ ಅಂತಂದ್ರ ಅವ್ರು ಅದೇ ಅವ್ರು ಫೋನ್ ಮಾಡ್ತಿದ್ರಲ್ಲ ಎಂತದ ಸ್ವಾಮಿಗಳು ಹೇಳ್ಕೊಟ್ಟಿದ್ ಮಾಡ್ತದ. ಹೇಳವ. ನೋಡಿ ಅಣ್ಣ, ನಾನ್ ನಿಮ್ ತಂಟೆಗ್ ಬರಲ್ಲ. ನನಗ್ ತುಂಬಾ ನೋವಾಗಿದೆ. ನನಗ್ ಜೀವನದಲ್ಲಿ ತಡ್ಕಣಂಗ ನಿನ್ನೆ ರಾತ್ರಿಯಿಂದ ನಂಗೆ ನಿದ್ದೆ ಬಂದಿಲ್ಲ. ಮೈ ಕೈಯೆಲ್ಲ ಉರಿತೈತೆ, ತಲೆಯೆಲ್ಲ ಬೇದಂಗ ಆಗ್ತದೆ, ಮೈಯೆಲ್ಲ ಬೆಂಕಿಲಿ ಆಗ್ದಂಗ ಆಗ್ತೈತೆ. ದಯವಿಟ್ಟು ನೋಡಿ, ನಾನು ನಿಮ್ ತಂಟೆಗ್ ಬರಲ್ಲ. ನಾನು ಊರೇ ಖಾಲಿ ಮಾಡ್ಕೊಂಡು ಹೊರಟೋಗ್ಬಿಡ್ತೀನಿ ಎಲ್ಲಾನ. ದಯವಿಟ್ಟು ಅದೇನನ್ನ ಮಾಡಿದ್ರೆ ದಯವಿಟ್ಟು ನಂಗೆ ಜೀವ ಉಳಿಸಿ, ನಾನು ನನ್ ಮಗುವಾಗಿ ಎಲ್ಲಾನ ಜೀವನ ಮಾಡ್ಕಂತೀವಿ. ತಾಯಿ ಜಗನ್ಮಾತೆ ಶೃಂಗೇರಿ ಮಹಾತಾಯಿ ಓಂ ಎಂತದೋ ಹೇಳ್ಕೊಟ್ಟಿದ್ರಪ್ಪ ಮರ್ತೋದು. ನೋಡವ, ನಾವ್ ಅದಕ್ಕೆಲ್ಲ ಹೇಳೋದು ದೇವ್ರು ಎಂದು ಕೈ ಬಿಡಲ್ಲ ಅಂತ. ನಾವು ಆ ತರ ನಮ್ಮನ್ನ ಎಷ್ಟು ಡ್ರೈವರ್ಗೆಲ್ಲ ಬೆಂಕಿ ಇಕ್ಕಿಸ್ತೆ, ಮನೆ ಬಿಡಿಸ್ತೆ, ಏನ್ ನಾವೇನೋ ತಪ್ಪು ಮಾಡಿದ್ವನಕ್ಕ. ನೋಡಿ ಅಣ್ಣ, ನಾನ್ ನಿಮ್ ಮನೆಯವ್ರಿಗೂ ಕಾಲಿ ಮುಗ್ದು ಬೇಡ್ಕಂತೀನಿ. ಬೇಕಾರೆ ದಯವಿಟ್ಟು ನನ್ನ ಮಗುನ ದಯವಿಟ್ಟು ಕೇಳ್ಬಾ, ಇಲ್ಲಿ ಎಷ್ಟೋ ಒಂದಿಷ್ಟು ಕೇಳಿಸ್ಕೆ ಬರವ. ತಾಯಿ ಅನುಗ್ರಹ ಬಾ. ಡ್ರೈವರ್ ಕೊಡ್ದಂಗೆಲ್ಲ ಸುಟ್ಟಾಯ್ತಲ್ಲ. ಪರಮೇಶ್ವರಿ ಶಾರದಾಂಬ ಅಮ್ಮ ಅಣ್ಣ, ಅಕ್ಕ ಅಣ್ಣ ದಯವಿಟ್ಟು ನನಗ್ ಪ್ರಾಣ ಉಳಿಸೋಣ. ನನ್ನ ಸೌಂಡ್ ಕಮ್ಮಿ ಕಮ್ಮ. ಅದಕ್ಕೆ ಕಣಕ್ಕ ಸತ್ಯಕ್ಕೆ ಎಂದಿದ್ರು ಜಯ ಸಿಗುತ್ತೆ ಅನ್ನೋದು. ನಮ್ಮನ್ನೆಲ್ಲ ಬಟ್ಟೆ ಬರೆ ಸುತ್ತಾಕ್ಸಿ ವನವಾಸ ಮಾಡ್ಬಿಟ್ಟಲ್ಲಕ್ಕ. ಸುಮ್ನೆ ನಿನ್ ಮಕ ನೋಡಿಲ್ಲ, ನಾನ್ ನಿನ್ ನೋಡಿಲ್ಲ. ನೋಡಿ ದೇವ್ರು ನಾವು ಶೃಂಗೇರಿ ಶಾರದಾಂಬಿಗೆ ಮರೆ ಹೋಗಿದ್ದೀನಕ್ಕ. ನೋಡಿ ಅಣ್ಣ, ನಾನು ಯಾವತ್ತು ಸುದ್ದಿಗ್ ಬರಲ್ಲ. ನಾನೇನೋ ನಿಮ್ ಹತ್ರ ಒಂದಿಷ್ಟು ಕಾಸು ಕರೆಮಣಿ ಏನೋ ಕಿತ್ಕೊಂಡ್ ಜೀವನಕ್ಕೆ ದಾರಿ ಮಾಡ್ಕೊಂಡ್ ಅಂದ್ಬಿಟ್ಟು ಇದ್ದೆ. ನೋಡಿ ಅಣ್ಣ, ಏನೋ ನೀನು ಒಡ ಹುಟ್ಟು ತಂಗಿ ಅಂತ ತಿಳ್ಕೊಂಡು ನನ್ನ ದಯವಿಟ್ಟು ಆ ಪಾಪದಿಂದ ನನ್ನ ಕ್ಷಮಿಸ್ಬಿಡೋಣ. ದಯವಿಟ್ಟು ನನ್ನ ಕಾಯಿಲೆ ವಾಸಿ ಮಾಡ್ಬಿಡೋಣ. ನೀನ್ ಯಾವತ್ತು ನಿನ್ನ ನಮ್ಮ ಅಣ್ಣ ಅಂತ ಫೋಟೋ ಇಟ್ಕೊಂಡು ಪೂಜೆ ಮಾಡಿ ನಿನ್ ತಂಟೆಗ್ ಬರಲ್ಲ ಕಣ ನಾನು. ಅವ್ರು ಇವಾಗ ಅದನ್ನೇ ಬೇಡ್ಕೊಂಡ್ ಬಂದೆ ಅಕ್ಕ. ನಾನು ಇವಾಗ ನಮ್ಮ ಮಾರಮ್ಮ ದೇವ್ರ ಪೂಜೆ ಇತ್ತು ಇವತ್ತು. ನಮ್ಮ ಸ್ವಾಮಿಗಳು ಬೇರೆ ಫೋನ್ ಮಾಡಿದ್ರು, ಅದಕ್ಕೆ ಬಂದ್ಬಿಟ್ಟೆ ಅಕ್ಕ. ನೋಡಿ ನಮ್ಮ ಮನೆಗೆ ಒಂದ್ಸಲ ಹೇಳ್ಬಿಡಿ ಹಂಗಂತ ಬಾ ಮಗ, ಕೇಳಿಸ್ಕ. ಒಳ್ಳೇದಾಗ್ಲಕ್ಕ, ಎಲ್ಲಾನ ಬದುಕಿ ನಮ್ದು ಫೋನ್ ಮಾಡ್ಬೇಡಕ್ಕ. ಇಲ್ಲ ಅಕ್ಕ, ನನ್ ಫೋನೇ ಮಡಗಲ್ಲ ಅಂದ್ರೆ ಅಂತ ತಿರ್ಗಾಡ್ಬೇಡಕ್ಕ. ನೋಡಿ ಕೈ ಮುಗಿತೀನಿ ಅಂದ್ರೆ ಅಂತ ಬಂದ ನನಗೆ ಇಲ್ಲಿ ಮೆಟ್ಟು ಬಿದ್ದಂಗ ಆಗುತ್ತೆ. ಅಲ್ಲ ಅಣ್ಣ, ನನ್ ಫೋನೇ ಇದ್ ಮಾಡಲ್ಲ ಅಣ್ಣ. ಇನ್ ಮ್ಯಾಲ ನಂಗೆ ಯಾರ ಸವಾಸನೂ ಬೇಡ. ನನ್ ಮಗ್ಳು ನೋಡು, ರಾತ್ರಿ ನಮ್ ಊಟ ಮಾಡೋರಿಲ್ಲ, ನಂಗೆ ಹುಷಾರಿಲ್ಲ, ಕೈ ಕಾಲೆಲ್ಲ ಉರಿ, ಮೈಯೆಲ್ಲ ಬೆಂಕಿ ಇದ್ದಂಗ ಆಗೈತೆ, ನಿದ್ದೆ ಬರ್ತಾ ಇಲ್ಲ. ತಾಯಿ ಪರಮೇಶ್ವರಿ ಶೃಂಗೇರಿ ಶಾರದಮ್ಮ. ನಮ್ಮ ಮನೆಯವ್ರಿಗೆ ಒಂದ್ ಎರಡು ಮಾತು ಹೇಳ್ಬಿಡಿ ಸ್ವಾಮಿ. ಅಲ್ಲ ಅಕ್ಕ, ಕೊಡಿ ಅಣ್ಣ. ಅಕ್ಕ ದಯವಿಟ್ಟು ಕ್ಷಮಿಸಿ. ಯಾಕಂದ್ರೆ ನಿಮಗ್ ತೊಂದರೆ ಕೊಟ್ಟಿದ್ದೀನಿ ಜೀವನದಲ್ಲಿ, ನಿಮ್ ಸಂಸಾರ ಹಾಳು ಮಾಡಿದೀನಿ. ದಯವಿಟ್ಟು ಕ್ಷಮಿಸಿ ಅಕ್ಕ. ಅನ್ಬಿಡ್ಲ ಮಗ, ಹೆಂಗನ ಕೇಳಿ ಕ್ಷಮಿಸಿದ್ದೀನಿ ನಾನು. ಏನೋ ಒಳ್ಳೇದಾಗಲಿ ಬಿಡು. ನಾವು ನೋಡಿ ಎಷ್ಟು ಪಾಠ ಬಿದ್ದುವ ಮನೇನ ಅಂಟ್ರೆಸ್ಟ್ ನನ್ನ ಕೆಟ್ಟನು ಅಂತ ಅನ್ನಂಗ್ ಮಾಡಿರಲ್ಲ. ಎಲ್ಲಾ ಕಡೆಗೂ ಫೋನ್ ಮಾಡಿ ನಾವು ದೇವ್ರು ಕೈ ಬಿಡ್ಲಿಲ್ಲ ನಮ್ಮನ್ನ. ದಯವಿಟ್ಟು ಅಣ್ಣ, ದಯವಿಟ್ಟು ನೋಡಿ, ನನಗೆ ಉರಿ ತಡ್ಕಣಕ್ ಆಗ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ. ಇದಕ್ಕೆ ಚೆನ್ನಾಗಿತ್ತು. ಹಲೋ.